ಜಗತಿ ಜಗತಿ ಕಡ್ತಗ ತರಿಕಿಟ ಗಿಡ್ತಗ ದಿತ್ತ ತೈಯತ್ತ ದಿನ್ನ ದೆಮ್ ದೆಮ್ ತದ್ದಿನ್ನಕ ಧೆಮ್ ಧೆಮ್ ತದ್ದಿನ್ನಕ ಧೆಮ್ 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 ತಾ ತಾ ಧೆಮ್ ತತ್ತ ಧೆಮ್ ತಾ ಧೆಮ್ ತತ್ತ ಧೆಮ್ ತಾ ಧೆಮ್ ತತ್ತ ಧೆಮ್ ದಿತ್ತು ದಿನ ಧೆಮ್ ದಿದ್ದಿದ್ದಿನ ದಿದ್ದಿದ್ದಿನ ಧೆಮ್ ಧೆಮ್ ತಾ ಧೆಮ್ ತತ್ತ ಧೆಮ್ ತಾ ಧೆಮ್ ತತ್ತ ಧೆಮ್ ತಾ ಧೆಮ್ ತತ್ತ ಧೆಮ್ ದಿತ್ತು ದಿನ ಧಿಮ್ ದಿದ್ದಿದ್ದಿನ ದಿದ್ದಿದ್ದಿನ ಧೇಮ್ ಧೇಮ್ ದಿದ್ದಿದ್ದಿನ ದಿದ್ದಿದ್ದಿನ ಧೇಮ್ ಧೇಮ್ ದಿಂದತ್ತ ದಿದ್ದಿದ್ದಿನ ದಿದ್ದಿದ್ದಿನ ಧೇಮ್ ಧೇಮ್ ತ. ಇವತ್ತಿನ ತರಗತಿಯಲ್ಲಿ ಒಂದು ಹೊಸ ರೀತಿಯ ಕ್ರಮ ಮಾಡೋಣ. ಯಾಕೆಂದರೆ ಒಂದೇ ಪ್ರಸಂಗವನ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದು ಬೇರೆ ರೀತಿಯಲ್ಲಾಯಿತು. ಇವತ್ತು ರ್ಯಾಂಡಮ್ ಆಗಿ ಅಂದರೆ ಬೇರೆ ಬೇರೆ ಪಾತ್ರಗಳನ್ನು ಈಗ ನೀವು ಇಲ್ಲಿಯವರೆಗೆ ನಿರ್ವಹಿಸಿದ್ದು ಅಥವಾ ನಿರ್ವಹಿಸಬೇಕಾದ್ದು ಒಂದೊಂದು ಸಂದರ್ಭವನ್ನು ಕೊಡ್ತೇನೆ. ಆ ಸಂದರ್ಭಕ್ಕೆ ಸರಿಯಾಗಿ ನೀವು ಅರ್ಥವನ್ನು ಹೇಳೋದು. ಈಗ ಉದಾಹರಣೆಗೆ ಈಗ ಕಂಸೋದೆ ಅಂತ ಪ್ರಸಂಗವನ್ನು ಇಟ್ಕೊಂಡ್ರೆ ಒಂದು ಕಂಸನ ಪೀಠಿಕೆ ಅಥವಾ ಕಂಸನ ಪ್ರವೇಶ ಹೇಗೆ ಆ ರೀತಿಯಲ್ಲಿ ಅದನ್ನ ಲತಾ ಅವರು ಒಂದು ಪ್ರಯತ್ನ ಮಾಡಿ ಕಂಸನ ಪೀಠಿಕೆಯನ್ನು ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಶಿವನೇ, ಏನನ್ನ ಕೇಳ್ತಾ ಇದ್ದೇನೆ? ಕೃಷ್ಣ ಬಲರಾಮರು ಬಂದರಂತೆ, ರಾಜ ರಜಕರನ್ನ ಕೊಂದರಂತೆ, ಕುವಲಯ ಪೀಡ ಎನ್ನುವಂತಹ ಆನೆಯನ್ನ ಸಂಹರಿಸಿದರಂತೆ, ಕುಬ್ಜೆಯ ಡೊಂಕನ್ನ ತಿದ್ದಿದರಂತೆ. ಇದೇನಿದು? ನಾನು ಅವರನ್ನ ಕರೆಸಿದ್ದು ಯಾಕೆ? ಅವರನ್ನ ಕೊಲ್ಲಬೇಕು ಎನ್ನುವ ಕಾರಣಕ್ಕಾಗಿ. ಆದರೆ ಕರೆಸಿದ್ದು ವ್ಯರ್ಥವಾಗಿ ಹೋಯಿತಲ್ಲ. ಸಾವು ಬಹಳ ದೂರ ಇದೆ ಎಂಬುದಾಗಿ ಆಲೋಚಿಸುತ್ತಾ ಇದ್ದೆ. ಇಲ್ಲ, ಸಾವು ಹತ್ತಿರ ಹತ್ತಿರ ಬರುತ್ತಾ ಇದೆ. ಸ್ವಲ್ಪ ಸಮಯ ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕು ಎಂಬುವ ಹಾಗೆ ಪವಡಿಸಿದರೆ ಯಾರೋ ಬಂದು ನನ್ನನ್ನ ಇದ್ದಕ್ಕಿದ್ದ ಹಾಗೆ ನೂಕಿದಂತಹ ಅನುಭವ. ಏನು ಮಾಡಲಿ, ಏನು ಮಾಡಲಿ, ಮುಂದೇನು ಮಾಡಲಿ? ಹಾಗೆಯೇ ಬೇರೆ ಬೇರೆಯ ಭಾವವನ್ನು ಹೊಂದಿದಂತಹ ಪಾತ್ರಗಳು, ಈಗ ಕಂಸನಂತಹ ದೌಷ್ಟ್ಯವನ್ನು ಹೊಂದಿದಂತಹ ಪಾತ್ರ ಒಂದಾದರೆ, ಹಾಗೆಯೇ ರಾಮಾಯಣ ಪ್ರಸಂಗಕ್ಕೆ ಬಂದರೆ ವಿಭೀಷಣ ನೀತಿಯಂತಹ ಪ್ರಸಂಗ. ಅಲ್ಲಿ ಹಿಂದಿನ ವರ್ತಮಾನಗಳನ್ನೆಲ್ಲ ತಿಳಿದಂತಹ ವಿಭೀಷಣ ತನ್ನಣ್ಣನಾದಂತಹ ರಾವಣನ ಸಭೆಗೆ ಬರುವುದು, ರಾವಣನಿಗೆ ನೀತಿಯನ್ನು ಹೇಳುವಂತಹ ಸಂದರ್ಭ. ಬರುವಾಗ ಅವನ ಮನಸ್ಸಿನ ತುಡಿತವೋ ತುಮಲವೋ ಏನಿದೆ, ಅಣ್ಣನಲ್ಲಿ ಹೇಗೆ ಮಾತಾಡಲಿ, ಘಟನೆ ಹೀಗೆಲ್ಲ ನಡೆಯುತ್ತಲ್ಲ ಅನ್ನುವ ದೃಷ್ಟಿಯಲ್ಲಿ ಒಂದು ವಿಭೀಷಣನ ಪ್ರವೇಶ. ರೇಣುಕಾ ಅವರು ನೀವು ಪ್ರಯತ್ನ ಮಾಡಿ. ಸಭೆಗೆ ಬಂದಿದ್ದೇನೋ ಹೌದು, ಅಣ್ಣ ಮುಂದಾಲೋಚನೆಯಿಂದಲೇ ಈ ಸಭೆಯನ್ನ ಕರೆದಿದ್ದಾನೆ. ಸಭೆಯನ್ನೆಲ್ಲ ವೀಕ್ಷಿಸ್ತಾ ಇದ್ದೇನೆ. ಎಲ್ಲರೂ ಸುಮ್ಮನೆ ಕುಳಿತಿದ್ದಾರೆ. ಹೇಳಿದನಲ್ಲ ಅಣ್ಣ, ಲಂಕೆಯ ಉಳಿವಿನ ಕುರಿತಾಗಿ ಯಾರಾದರೂ ತಮ್ಮ ಅಭಿಪ್ರಾಯವನ್ನ ಮಂಡಿಸಬಹುದು ಎಂಬುದಾಗಿ. ಏನಾಗಿ ಹೋಯಿತು, ಏನಾಗಿ ಹೋಯಿತು? ಲಂಕೆಯ ಪರಿಸ್ಥಿತಿ ಇಲ್ಲಿಯವರೆಗೆ ಬಂದು ತಲುಪ್ತದೆ ಅಂತ ಕನಸು ಮನಸ್ಸಿನಲ್ಲಿಯೂ ಎಣಿಸಿದವನಲ್ಲ ನಾನು. ಅಣ್ಣ ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಲಂಕೆಯೇ ಸರ್ವನಾಶವಾಗಿ ಹೋಗುವಂತಹ ಸ್ಥಿತಿ ಬಂದೊದಗಿದೆ. ಹಗಲು ಹೊತ್ತಿನಲ್ಲಿಯೂ ಹೋಗುವುದಕ್ಕೆ ಹೆದರುವಂತಹ ರಕ್ಕಸರು ರಾತ್ರಿಯ ಹೊತ್ತಿನಲ್ಲೇ ಸಂಚರಿಸುತ್ತಾ ಇದ್ದಂಥವರು ಒಂದು ಸಾಮ್ರಾಜ್ಯವನ್ನ ಕಟ್ಟಿ ನಿರ್ಮಿಸಿದರು. ಅದು ಯಾವುದರಿಂದ? ಅಣ್ಣ ರಾವಣೇಶ್ವರನ ಬಲದಿಂದಾಗಿ. ಅಂತಹ ಲಂಕೆ, ಸುವರ್ಣ ಲಂಕೆಯನ್ನೇ ಕಟ್ಟಿ ನಿರ್ಮಿಸಿದಂತಹ ಅಣ್ಣ ರಾವಣೇಶ್ವರ ಇಂದು ಈ ಲಂಕಾ ಸಾಮ್ರಾಜ್ಯವನ್ನೇ ನಾಶಗೊಳಿಸುವತ್ತ ಮುನ್ನಡಿ ಇಡುತ್ತಾ ಇದ್ದಾನಲ್ಲ. ಏನು ಮಾಡುವುದೀಗ? ಅಣ್ಣ ರಾವಣೇಶ್ವರ, ವಂದಿಸಿಕೊಂಡಿದ್ದೇನೆ. ಇದು ತಮ್ಮನಾದ ವಿಭೀಷಣ ಬಂದಿದ್ದೇನೆ. ನೆಕ್ಸ್ಟ್ ಯಾರು ಹೇಳ್ತೀರೀಗ? ಮತ್ತು ನಮ್ಮ ತರಬೇತಿಯಲ್ಲಿ ನೀವು ಗಮನಿಸಿದ ಹಾಗೆ ತುಂಬ ಚಾಲ್ತಿ ಪ್ರಸಂಗಗಳನ್ನು ಬಿಟ್ಟು
ಈಗ ರಾಮಾಯಣದ ಸಂಪೂರ್ಣ ಸರಣಿಯನ್ನು ಮಾಡ್ತಾ ಅದರ ಜೊತೆಗೆ ಅಲ್ಲಲ್ಲಿ ತುಂಬ ಅಪರೂಪವಾಗಿ ಪ್ರದರ್ಶಿತವಾದಂತಹ ಪ್ರಸಂಗಗಳು. ಸತ್ಯವಾನ ಸಾವಿತ್ರಿ ಪ್ರಸಂಗದ ಒಂದು ಚಿತ್ರಗುಪ್ತ ಯಮನಲ್ಲಿ ಒಂದು ಸಾವಿತ್ರಿ ಸತ್ಯವಾನನನ್ನು ಯಮದೂತರು ಕಂಡು ಬರುವಲ್ಲಿ ಆದಂತಹ ತೊಡಕನ್ನು ಯಮನಲ್ಲಿ ಹೇಳುವಂತಹ ಸಂದರ್ಭ. ಸಂಧ್ಯಾ ಅವರು ನೀವು ಪ್ರಯತ್ನ ಮಾಡಿ. ಯಮಧರ್ಮರಾಜ, ಈ ಯಮಲೋಕದಲ್ಲಿರುವ ನಿಯಮದ ಪ್ರಕಾರ ಬಂದಂತಹ ಪಾಪಿಗಳಿಗೆ ವಿಶೇಷವಾದಂತಹ ಶಿಕ್ಷೆ ಕಾದುಂಟು. ಹಾಗೆಯೇ ಪುಣ್ಯವಂತರಿಗೆ ಪುಣ್ಯಲೋಕಕ್ಕೆ ಕಳಿಸುವಂತಹ ಅವಕಾಶ ಉಂಟು. ಆದರೆ ಈ ದಿನ ನಮ್ಮ ಯಮದೂತರು ಭೂಲೋಕದಲ್ಲಿರುವ ಒಬ್ಬ ವ್ಯಕ್ತಿಯ ಜೀವಾತ್ಮವನ್ನ ತರಲಿಕ್ಕೆ ಹೋದವರು ಕೈಸೋತು ಹಿಂದೆ ಬಂದಿದ್ದಾರೆ. ನಮ್ಮ ಯಮದೂತರು ಹೋದ ಕಾಲಕ್ಕೆ ಸತ್ಯವಾನನ ಜೀವಾತ್ಮವನ್ನು ತರಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಡುವಾಗ ಸಾವಿತ್ರಿಯ ಪಾತಿವ್ರತ್ಯದ ಜ್ವಾಲೆ ಸುತ್ತಲೂ ಹರಡಿಕೊಂಡಿದೆ. ನಮ್ಮ ಯಮದೂತರಿಗೆ ಒಂದು ಹೆಜ್ಜೆ ಕೂಡ ಹತ್ತಿರ ಹೋಗಲು ಸಾಧ್ಯವಾಗಲಿಲ್ಲ. ಎಲ್ಲಿ ನಾವೇ ದಹಿಸಿ ಹೋಗುತ್ತೇವೆ ಎನ್ನುವಂತಹ ಭಯದಿಂದ ಓಡಿ ಬಂದು ನನ್ನಲ್ಲಿ ಅರುಹಿದ್ದಾರೆ. ಹಾಗಾಗಿ ಯಮಧರ್ಮರಾಜ, ಈಗ ನೀವೇ ಏನು ಅಂತ ಮುಂದೆ ತೀರ್ಮಾನ ಮಾಡಬೇಕು. ಸತ್ಯವಾನನ ಜೀವಾತ್ಮವನ್ನು ಹೇಗೆ ತರುವುದು ಎನ್ನುವುದರ ಬಗ್ಗೆ ನೀವೇ ಯೋಚಿಸಬೇಕು. ಅದೇ ಪ್ರಸಂಗ ಒಂದು ಒಳ್ಳೆಯ ಸಂದರ್ಭ. ಏಕೆಂದರೆ ಅಶ್ವಪತಿ ಮಹಾರಾಜ ಅನಿವಾರ್ಯವಾಗಿ ಮಗಳನ್ನು ಮದುವೆ ಮಾಡಿಕೊಡ್ತೇನೆ ಅನ್ನುವಂತಹ ಮನೋಭಾವದಲ್ಲಿ ಸಿದ್ಧನಾಗಿ ಕಾಡಿಗೆ ಬರ್ತಾನೆ. ದ್ವಿಮತ್ಸೇನನ ಆಶ್ರಮಕ್ಕೆ, ಗೌತಮಾಶ್ರಮದ ಬಳಿಗೆ ಬರ್ತಾನೆ. ಇದ್ರ ಯಾವ ಕಲ್ಪನೆ ಇಲ್ಲದಂತಹ ದ್ವಿಮತ್ಸೇನ ಮಗನ ಮದುವೆ ಅನ್ನೋದನ್ನು ಸ್ವೀಕರಿಸುವ ಸಂದರ್ಭ. ಅವನ ಮನಸ್ಸಿನಲ್ಲಿ ಒಂದು ರೀತಿಯ ತುಮುಲ ಇದೆ, ಆತಂಕ ಇದೆ. ಯಾಕೆಂದ್ರೆ ರಾಜ ಪರಿವಾರವೇ ಮಗಳನ್ನ ಕೊಡ್ತೇನೆ ಅಂತ ರಾಜ ಒಬ್ಬ ಬಂದಾಗ ತಾನು ಹೇಗೆ ಸ್ವೀಕರಿಸಬೇಕು, ಹೇಗೆ ಅದನ್ನು ಅನುಭವಿಸಬೇಕು ಅನ್ನುವಂತಹ ತುಮುಲದ ಸಂದರ್ಭ. ಜ್ಯೋತಿ ಅವರು ಪ್ರಯತ್ನ ಮಾಡಿ ದ್ವಿಮತ್ಸೇನನ ಪಾತ್ರವನ್ನು. ವಿಧಿಯ ಆಟವನ್ನು ಬಲ್ಲವರಾರು, ವಿಧಿ ನಿಯಮಕ್ಕೆ ಹೊರತಾಗಿ ನಡೆಯುವವರು ಯಾರಿದ್ದಾರೆ? ಇದಕ್ಕೆ ನಿದರ್ಶನ ಬೇರೆ ಬೇಕೆ? ನನ್ನ ಜೀವನವೇ ಸಾಕಲ್ಲವೇ? ಇಂತಹ ಸಂದರ್ಭದಲ್ಲಿ ಸತ್ಯವಾನ ಬಂದು ಆಡಿದಂತಹ ಮಾತುಗಳೇನು? ಅದರಿಂದಾಗಿ ನನಗೆ ಒಂದು ಕಡೆ ಸಂತೋಷವೂ ಆಗುತ್ತದೆ, ಇನ್ನೊಂದು ಕಡೆ ಆತಂಕವೂ ಆಗುತ್ತಿದೆ. ಏಕೆಂದರೆ ಬಡತನದ ಭೂತವನ್ನೇ ಆಹಾರವಾಗಿ ಸೇವಿಸುತ್ತಿರುವಂತಹ ನಮ್ಮ ಮನೆಗೆ ಕನ್ಯೆಯೊಬ್ಬಳನ್ನು ಕರೆದುಕೊಂಡು ಬರುತ್ತೇನೆ, ಮದುವೆ ಆಗುತ್ತೇನೆ ಎಂದಾಗ ಆ ಕನ್ಯೆಯ ಸ್ಥಿತಿಯೇನು, ಅವಳನ್ನು ನಾವು ಹೇಗೆ ನೋಡಿಕೊಳ್ಳುವುದು, ಉಪಚರಿಸುವುದು ಎಂಬ ಚಿಂತೆ ಒಂದು ಕಡೆ. ಆದರೆ ತಂದೆಯಾದವನಿಗೆ ತನ್ನ ಮಗ ಯಾವಾಗಲೇ ಮದುವೆ ಆಗುತ್ತೇನೆ ಅಂದರೆ ಇದು ಅತೀವ ಸಂತೋಷದ ವಿಷಯವಲ್ಲವೇ? ಆದರೆ ನನ್ನ ಈಗಿನ ಸ್ಥಿತಿಯಲ್ಲಿ ಇದಕ್ಕೆ ಸಂತೋಷ ಪಡಲು ದುಃಖ ಪಡಲು ಒಂದೂ ಅರ್ಥವಾಗದ ತುಮುಲದಲ್ಲಿದ್ದೇನೆ. ತಾಳ್ಮದ್ಲಲ್ಲಿ ಹೆಚ್ಚು ಚಾಲ್ತಿಯಲ್ಲಿರುವ ಪ್ರಸಂಗವೂ ಹೌದು, ಹೆಚ್ಚು ಜೋಡಿ ಸಂಭಾಷಣೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಪಾತ್ರ ಭೀಷ್ಮ ಮತ್ತು ಪರಶುರಾಮ. ಭೀಷ್ಮ ವಿಜಯದ ಸಂದರ್ಭ. ಸ್ಮಿತಾ ಅವರು ಅದನ್ನು ಪ್ರಯತ್ನ ಮಾಡಿ. ನನ್ನ ಎಲ್ಲ ಶಿಷ್ಯಕೋಟಿಯನ್ನ ಒಡಗೂಡಿಕೊಂಡು ಇಲ್ಲಿ ಬಂದು ನಿಂತಿದ್ದೇನೆ. ಈ ಕುರುಕ್ಷೇತ್ರಕ್ಕೆ ಬಂದು ನಿಲ್ಲಲು ಕಾರಣ ನನ್ನೊಳಗೆ ಹುಟ್ಟಿಕೊಂಡಂತಹ ಸಿಟ್ಟು. ಸಿಟ್ಟಿಗೆ ಅಪ್ಪನಾದಂತಹ ಜಮದಗ್ನಿ ಮಹರ್ಷಿಗಳ ಪುತ್ರ ನಾನಿದ್ದೇನೆ. ಇದೇ ಸಿಟ್ಟಿನ ಕಾರಣದಿಂದಾಗಿಯೇ 21 ಬಾರಿ ಪ್ರಪಂಚ ಪರ್ಯಟನೆಯನ್ನು ಮಾಡಿದ್ದೇನೆ. ಆದರೆ ಈಗ ಬಂದಿರುವಂತಹ ಸಿಟ್ಟು ಆ ತರಹದ್ದಲ್ಲ. ನನ್ನ ಶಿಷ್ಯನಾದಂತಹ ದೇವವ್ರತ ಅವನು ಮಾಡಿರುವ ತಪ್ಪಿನ ಅರಿವನ್ನು ಅವನಿಗೆ ತಿಳಿಸಿಕೊಡಬೇಕಾದದ್ದು ಗುರುವಾಗಿ ನನ್ನ ಕರ್ತವ್ಯ. ಹಾಗಾಗಿಯೇ ಇಲ್ಲಿ ಬಂದು ನಿಂತದ್ದು. ಇಲ್ಲಿಯವರೆಗೆ ನಾವು ಒಂದು ಪ್ರಯತ್ನ ಮಾಡಿದ್ದು ಹೇಗೆ ಅಂತ ಕೇಳಿದರೆ ಪೀಠಿಕೆ ಅಥವಾ ಸ್ವಗತದ ಪಾತ್ರಗಳು ಮಾತ್ರ ಆಗಿತ್ತು. ಒಂದು ಸಂಭಾಷಣೆಯ ಪಾತ್ರ ಹೇಗಿರ್ತದೆ ಅಂತ. ಈಗ ಮುಂದೊಂದು ಪಾತ್ರ ಇದ್ದಾಗ ಸಂಭಾಷಣೆಯನ್ನು ಹೇಗೆ ಮಾಡಬೇಕು ಅಂತ ನಿರ್ಮಲಾ ಹೆಗ್ಡೆ ಅವರಿಗೆ ಹೇಳ್ತೇನೆ ನಾನು. ಒಂದು ಸಂಧಾನದ ಒಂದು ಭಾಗವನ್ನು ತಗೊಳ್ಳೋಣ. ಭೀಮ ದ್ರೌಪದಿಯ ಸಂವಾದ. ದ್ರೌಪದಿ ಭೀಮನನ್ನು ಕಾಣಲಿಕ್ಕೆ ಬಂದಿದ್ದು ವಿಷಯ ಎಲ್ಲ ಗೊತ್ತಿದೆ ನಿಮಗೆ. ಆಮೇಲೆ ಹೇಗಾದರೂ ಯುದ್ಧವನ್ನು ಗಂಟಿಕ್ಕಬೇಕು ಅಂತ ದ್ರೌಪದಿಯ ತುಡಿತ, ಭೀಮನ ನಿರಾಸಕ್ತಿ. ಕಡೇ ಕ್ಷಣದಲ್ಲಿ ಅವನಿಗೆ ಪ್ರಚೋದಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಯುದ್ಧ ಮಾಡಿ ಅನ್ನೋ ಹಾಗೆ. ಏನು ಹೇಳಿದ್ರು ಆಗೋದಿಲ್ಲ, ನಿಮ್ಮ ಕೈಯಲ್ಲಿ ಗದೆ ಇದೆ ಅನ್ನೋ ಹಾಗೆ
ಭಾರವಾಯಿತು ಗದೆ ಎನ್ನುವ ಸಂದರ್ಭಕ್ಕೆ ನಾನು ಅರ್ಥವನ್ನು ಹೇಳ್ತೇನೆ. ಆ ನಂತರದಲ್ಲಿ ಅಹ ಪವನಜ ಹೇಳುವ ಮರು ಉತ್ತರವನ್ನು ನೀವು ಹೇಳಿ. ಪಾಂಚಾಲಿ ಬಹಳ ಮಾತಾಡ್ತಾ ಇದ್ದಿ. ತುಂಬಿದ ಸಭೆಯಲ್ಲಿ ಎಲ್ಲರೂ ಒಕ್ಕರಲಿನಿಂದ ಆಡುತ್ತಾ ಇರುವ ಮಾತೇನು ಅಂತ ಕೇಳಿದ್ರೆ ಸಂಧಾನ ಸಂಧಾನ ಸಂಧಾನ. 13 ವರ್ಷಗಳ ಕಾಲ ವನದಲ್ಲಿಯೋ ಅಥವಾ ಅಜ್ಞಾತದಲ್ಲಿಯೋ ಬದುಕಿದಂತಹ ನಮ್ಮವರು ಅಲ್ಲ, ನನ್ನ ತಮ್ಮಂದಿರು ಅಥವಾ ನನ್ನ ಹಿರಿಯನಾದಂತಹ ನನ್ನಣ್ಣನಾದ ಧರ್ಮಜನ ಹೇಳುತ್ತಿರುವುದು ಸಂಧಾನ ಎನ್ನುವ ಹಾಗೆ. ಸಂಧಾನಕ್ಕೆ ಪೂರಕವಾದಂತಹ ವೀಳ್ಯವನ್ನ ಪಡೆದು ಕೃಷ್ಣ ಹೊರಟು ನಿಂತಿದ್ದಾನೆ ಎಂದು ನಾವು ಭಾವಿಸಬೇಕಾದ ಸಂದರ್ಭ ಇದು. ನಿನಗೊಂದು ಆನಂದ ಉಂಟು, ನಿನಗೊಂದು ನಿರೀಕ್ಷೆ ಉಂಟು. ಅಂದು ಸಭಾಪರ್ವದಲ್ಲಿ ನಾನಾಡಿದಂತಹ ಪ್ರತಿಜ್ಞಾ ವಾಕ್ಯಗಳು ಈಡೇರುತ್ತದೆ ಎನ್ನುವಂತಹ ಭರವಸೆ ಉಂಟು. ಅದಕ್ಕೆಲ್ಲ ಸಂದರ್ಭ ಅಲ್ಲ ಪಾಂಚಾಲಿ. ಇವತ್ತು ನಮ್ಮ ಕೈಯಲ್ಲಿರುವಂತಹ ಆಯುಧಗಳನ್ನ ಕೆಳಗಿಟ್ಟು ಶರಣಾಗತರಾಗಿ ಕೌರವ ಕೊಡಬಹುದಾದಂತಹ ಭಿಕ್ಷೆಗೆ ಕೈಯೊಡ್ಡುವ ಸ್ಥಿತಿಯಲ್ಲಿ ನಾವಿದ್ದೇವೆ. ಅವ ಕೊಡಬಹುದಾದಂತಹ ಒಂದು ಹೊತ್ತಿನ ಅನ್ನಕ್ಕಾಗಿಯೋ, ಅವ ಕೊಡಬಹುದಾದಂತಹ ಕೆಲವು ಗ್ರಾಮಗಳಿಗಾಗಿಯೋ ಕೈ ಚಾಚಿ ಈ ಹೊತ್ತು ಚಕ್ರವರ್ತಿಯೇ ನಿಂತಿದ್ದಾನೆ ಅಂತಾದ್ರೆ ಅವನ ಅಡಿಯಾಳಾಗಿ ನಿಂತಹ ನಾನು, ಅವನಿಗೆ ಸದಾ ಸಹಕಾರಿಯಾಗಿಯೇ ನಿಂತಹ ನಾನು ಎದುರು ಮಾತನಾಡಲಾರೆ ಪಾಂಚಾಲಿ, ಎದುರು ಮಾತನಾಡಲಾರೆ. ಜೀವನದಲ್ಲಿ ಸಂಕಷ್ಟವನ್ನು ಅನುಭವಿಸಿ ಬೆಳೆದವ ನಾನು. ಪಾಂಚಾಲಿ ತಾಯಿ ತನ್ನ ಎದೆ ಹಾಲನ್ನು ಉಡಿಸುವಂತಹ ಸಂದರ್ಭದಲ್ಲಿ ಕೂಡ ನನ್ನನ್ನು ರಕ್ಷಣೆ ಮಾಡಿಕೊಳ್ಳಲೇ ಹೋದಂತಹ ಸ್ಥಿತಿ. ಎಲ್ಲಿಯೋ ಹುಲಿಯ ಗರ್ಜನೆಯನ್ನು ಕೇಳಿದಂತಹ ಆಕೆ ನನ್ನನ್ನು ಕೆಳಗೆ ಬಿಸುಟಳು. ವಿಧಿ ದೊಡ್ಡವ ಅಂತ ಭಾವಿಸಿಕೊಳ್ಳೋ, ನನ್ನ ವಿಧಿ ಲಿಖಿತ ಬೇರೆ ಇತ್ತು ಅಂತ ಭಾವಿಸಿಕೊಳ್ಳೋ ಬಂಡೆಯ ಮೇಲೆ ಬಿದ್ದಂತಹ ನಾನು ಸಾಯದೇ ಬದುಕಿದೆ. ಬಿದ್ದಂತಹ ಬಂಡೆ ಚೂರಾಗಿ ಹೋಯಿತು. ಇಲ್ಲಿಯವರೆಗೆ ನನ್ನನ್ನು ಸಾಕಿದ್ದು ಹೇಗೆ ಗೊತ್ತಾ ಇವರೆಲ್ಲ? ಕೇವಲ ನನ್ನ ಅಣ್ಣ ಮಾತ್ರ ಅಲ್ಲ, ನನ್ನ ತಮ್ಮಂದಿರು ಮಾತ್ರ ಅಲ್ಲ, ನನ್ನ ತಾಯಿಯು ನನ್ನನ್ನು ಸಾಕಿದ ಬಗ್ಗೆಯೇ ನನಗೆ ಅನುಮಾನ ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ಮನೆಯ ರಕ್ಷಣೆಗೆ ಬೇಕಾದಂತಹ ಶ್ವಾನವೊಂದಕ್ಕೆ ಅನ್ನ ಹಾಕಿದ ಹಾಗೆ ಅನ್ನವನ್ನು ಹಾಕಿ ಬೆಳೆಸಿದ್ರು. ಯಾಕೆ? ಭೀಮಸೇನ ತಮ್ಮ ರಕ್ಷಣೆಗೆ ಬೇಕು ಎನ್ನುವ ಹಾಗೆ. ಅದಕ್ಕೆ ಪೂರಕವಾಗಿ ನಾನು ವರ್ತಿಸಿದ್ದೇನೆ. ಅರಗಿನಾಲಯಕ್ಕೆ ಬೆಂಕಿ ಬಿದ್ದಾಗ ಇವರನ್ನು ಹೊತ್ತು ಸಾಕಿದ್ದೇನೆ ನಾನು. ಇನ್ನೂ ನಾನು ಜೀವನದಲ್ಲಿ ಹೊಣೆಗಾರಿಕೆಯನ್ನು ನಿರ್ವಹಿಸ್ತೇನೆ ಎನ್ನುವಂತಹ ನಿರೀಕ್ಷೆ ಇಲ್ಲ. ನೀ ನೆನಪು ಮಾಡಿದೆಯಲ್ಲ, ರುಧಿರಮುಖಿ ಎನ್ನುವಂತಹ ಆಗದೆ ನಿಮ್ಮ ಕೈಯಲ್ಲಿ ಉಂಟು ಎತ್ತಬಾರದೆ ಎನ್ನುವ ಹಾಗೆ. ಹೌದು. ಈ ಹೊತ್ತಿಗೆ ಕೈಯಲ್ಲಿರುವಂತಹ ಗದಾದಂಡ ಕೂಡ ಭಾರವಾದಂತಹ ಅನುಭವ ಆಗ್ತಾ ಇದೆ ಪಾಂಚಾಲಿ. ಹಾಗಾಗಿ ಪಾಂಡವರ ಜೊತೆಯಲ್ಲಿ ನಿಂತು ಯುದ್ಧವನ್ನು ಮಾಡ್ಲಿಕ್ಕ ಸೇರಿದಂತಹ ಸೇನೆಯನ್ನ ಮುನ್ನಡೆಸುವಂತಹ ಸಾಮರ್ಥ್ಯವನ್ನು ನಾ ಹೊಂದಲಿಲ್ಲ. ಮನಸ್ಸಿದ್ರೆ ಅವ ಕೊಡುವಂತಹ ಭಿಕ್ಷೆಯ ಅನ್ನವನ್ನ ತಿಂದು ಬದುಕಲಿಕ್ಕೆ ನಾ ಮನಸ ಸಿದ್ಧನಾಗಿ ತಲೆ ತಗ್ಗಿಸಿ ನಿಂತಿದ್ದೇನೆ. ಹೊರಟು ಹೋಗಲು ನೀನಿಲ್ಲ. ಏನು ಹೇಳುವುದು? ಆಗುವುದಿಲ್ಲ ಅಲ್ವಾ? ನನ್ನಿಂದ ಆಗುವುದಿಲ್ಲ. ಮೈಯಲ್ಲಿ ಬಲ ಇಲ್ಲ, ಕೈಯಲ್ಲಿ ಗದೆಯನ್ನು ಎತ್ತುವುದಕ್ಕೆ ಶಕ್ತಿ ಇಲ್ಲ. ಪವನಜ ಎನ್ನುವ ಹಾಗೆ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದವರು ತಾವು. ಈ ಸಂದರ್ಭದಲ್ಲಿ ನಿಮ್ಮಿಂದ ಯಾವುದು ಆಗುವುದಿಲ್ಲ ಅಲ್ವಾ? ಬಿಡಿ, ನಾನಿದ್ದೇನೆ. ನೀವು ಮಾಡಿದ ಪ್ರತಿಜ್ಞೆಗಳೆಲ್ಲವನ್ನು ಈಡೇರಿಸುವುದಕ್ಕೆ ಬೇಕಾಗಿ ನಾನು ಯುದ್ಧರಂಗಕ್ಕೆ ಸಾಗುತ್ತೇನೆ. ನೀನು ಯುದ್ಧ ಮಾಡ್ತಿ? ಹೌದೌದು. ನಿಮಗೆ ಹೊಸದಾಗಿ ಹೇಳಿಕೊಳ್ಳಬೇಕಾಗಿಲ್ಲ. ಸೀರೆಯನ್ನು ಉಡಬೇಕಾದದ್ದು. ಈ ಸಂದರ್ಭದಲ್ಲಿ ಪೆಟ್ಟಿಗೆಯಲ್ಲಿರುವ ಸೀರೆಯನ್ನ ಸೆಳೆದು ಉಡಬೇಕು. ಕೈಯಲ್ಲಿರುವ ನನ್ನ ಕೈಯಲ್ಲಿರುವಂತಹ ಬಳೆಯನ್ನು ತೆಗೆದುಕೊಡುತ್ತೇನೆ. ಬಳೆಯನ್ನು ತೊಡಬೇಕು. ನಾನು ಯುದ್ಧರಂಗಕ್ಕೆ ಹೋಗುತ್ತೇನೆ. ನೀವು ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುತ್ತೇನೆ. ನೀವೇನು ಮಾಡಬೇಕು? ಸೀರೆಯನ್ನು ಉಟ್ಟು ಬಳೆಯನ್ನು ತೊಟ್ಟು ಅಡಿಗೆ ಮನೆಯಲ್ಲಿ ಹೋಗಿ ಅಡಿಗೆಯನ್ನು ಮಾಡಬೇಕು. ಪಾಂಚಾಲಿ, ಇಷ್ಟನ್ನು ನಾನು ಮಾಡಿ ಏನು, ಆದ್ರೆ ನಿನಗೆ ಯುದ್ಧ ಮಾಡ್ಲಿಕ್ಕೆ ಒಂದು ಬಲ ಅಂತ ಬೇಡುವ? ಅಷ್ಟಕ್ಕಾಗಿ ನೀವು ಹಂಗಿಸುವುದ? ನಿಮ್ಮ ತಮ್ಮನಾದಂತಹ ಸಹದೇವ ತಂದೆಯ ವಯಸ್ಸಿಗೆ ಹತ್ತದು ಎನ್ನುವ ಹಾಗೆ ನಿಮ್ಮ ಹಾಗೆ ಅಣ್ಣನ ಬಾಲವನ್ನು ಹತ್ತಿಕೊಂಡು ಹೋಗಲಿಲ್ಲ. ಮಾತನಾಡಿದ್ದಾನೆ. ಅವನಿದ್ದಾನೆ ನನ್ನ ಜೊತೆಯಲ್ಲಿ. ನಾನೇ ಹೊತ್ತು ಹೆತ್ತಂತಹ 5 ಮಕ್ಕಳಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮದ್ದೇ ಮಗನಾದಂತಹ ಘಟೋತ್ಕಚ ನನ್ನ ಜೊತೆಯಲ್ಲಿ ಬಂದು ಸೇರಿಕೊಳ್ಳುತ್ತಾನೆ. ಇಷ್ಟೇ ಅಲ್ಲ, ಇದುವರೆಗೂ ನನ್ನ ತಂದೆಯ ಮನೆಯ ಸೈನ್ಯಕ್ಕಾಗಿ ನಾನು ಕೇಳಿದವಲ್ಲ. ಈ ಸಂದರ್ಭದಲ್ಲಿ ನನ್ನ ತಂದೆಯ ಮನೆಯ 3 ಅಕ್ಷೋಹಿಣಿ ಸೈನ್ಯವನ್ನು ಕರೆತಂದು ನಾನು ಯುದ್ಧವನ್ನು ಮಾಡುತ್ತೇನೆ. ನೀವು ಏನು
ಹಾ. ನೀನೇ ಯುದ್ಧಕ್ಕೆ ಹೋಗುತ್ತಿ. ಹೌದು. ಅನಿವಾರ್ಯತೆ ಇಲ್ಲ. ಯಾಕಿಲ್ಲ? ಅಗ್ನಿ ಸಂಭವೇ ಆದಂತಹ ನೀನು ಈ ವಾಯುಪುತ್ರನ ಒಳಗಿರುವಂತಹ ಅಗ್ನಿಯನ್ನು ಮತ್ತೆ ಪುಟಿದೇಳುವ ಹಾಗೆ ಮಾಡಿದ್ದಿ. ಹಾಗಾಗಿ ನೀನಾಡಿದಂತಹ ಮಾತನ್ನ ಕೇಳಿದ ಕ್ಷಣದಲ್ಲಿ ಹೆಣ್ಣಾದಂತಹ ನಿನ್ನನ್ನೇ ಯುದ್ಧರಂಗಕ್ಕೆ ಕಳಿಸುವಂತಹ ಸಂದರ್ಭ ಇದಲ್ಲ ಎನ್ನುವ ಕಲ್ಪನೆ ನನಗುಂಟು. ಈ ಹೊತ್ತಿಗೆ ಗದಾದಂಡವನ್ನ ಮತ್ತೆ ಹೆಗಲೇರಿಸಿಕೊಂಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಯಾರು ಕೃಷ್ಣ ಅಲ್ವೇ ಸಂಧಾನಕ್ಕಾಗಿ ಕೌರವನಲ್ಲಿಗೆ ಹೋಗಬೇಕಾದಂತಹ ಕೃಷ್ಣ, ಅವನನ್ನು ತಡೆದು ಮಾತಾಡಿಸ್ತಾನೆ. ನೀ ಚಿಂತಿಸಬೇಡ. ನಿನ್ನ ಕಣ್ಣೀರಿಗೆ ಪ್ರತಿಯಾಗಿ ಒಂದೊಂದು ಹನಿ ಕಣ್ಣೀರಿಗೆ ಬೇಕಾಗಿ ರಕ್ತದ ಕುಳಿಯನ್ನು ಹರಿಸ್ತೇನೆ ಕೌರವರ ಹೃದಯದಿಂದ. ಇದಲ್ಲವೇ ನನ್ನ ಭೀಮಸೇನನ ಮಾತು. ಹಾಗಾಗಿ ಮಾತುಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೇನೆ. ಇನ್ನು ಸಮಯ ಹರಣ ಮಾಡುವುದಲ್ಲ, ನೇರವಾಗಿ ಕೃಷ್ಣನ ಬಳಿಗೆ ಹೋಗಬೇಕು. ಎಲ್ಲವೋ ಕಂಸ ಅಂತಕನೇ ಅಂತಲೇ ಕರೆದು ಮಾತಾಡಿಸ್ತೇನೆ. ಆಗಬಹುದು. ನಮಸ್ತೆ ಮಂಜಣ್ಣ ಗೌರ್ಮೆಂಟ್. ನಮಸ್ತೆ. ತಮ್ಮ ತರಗತಿಯ ಮಧ್ಯೆ ಬಂದು ನಾನು ಮಾತಾಡ್ತಾ ಇದ್ದೇನೆ, ತೊಂದರೆ ಕೊಡ್ತೇನೆ, ಕ್ಷಮೆ ಇರಲಿ. ತಾವು ವೃತ್ತಿಯಲ್ಲಿ ಅಕೌಂಟೆಂಟ್. ಇದು ಒಂದು ಪ್ರವೃತ್ತಿ, ಏನು ನಿಮ್ಮ ತಾಳಮದ್ದಲೆ ಅರ್ಥಧಾರಿಕೆ ಯಕ್ಷಗಾನ ಕಲೆ ಎನ್ನುವುದೊಂದು ಪ್ರವೃತ್ತಿ. ಆದರೂ ಕೂಡ ತುಂಬ ಹೆಸರುವಾಸಿ ಒಬ್ಬ ಕಲಾವಿದರು ನೀವು ಈ ಯಕ್ಷಗೆಜ್ಜೆಗೆ ತರಬೇತಿ ನೀಡಲಿಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಮತ್ತೆ ಯಕ್ಷಗೆಜ್ಜೆ ಈ ಸಂಸ್ಥೆ ಬಗ್ಗೆ ನಿಮ್ಮ ಒಂದೆರಡು ಮಾತು ಅನಿಸಿಕೆಯನ್ನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನನಗೆ ಇದು ಪ್ರವೃತ್ತಿ ಅನ್ನೋದಕ್ಕಿಂತ ತುಂಬ ಆಸಕ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಯಕ್ಷಗಾನ ಅಥವಾ ತಾಳಮದ್ದಲೆ ಹೇಳೋದು ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಕೋಬೋದು. ಯಾಕೆಂದರೆ ಬೇರೆ ಯಾವುದಕ್ಕೆ ಸಮಯ ಹೊಂದಿಸದೇ ಇದ್ದರೂ ಇದಕ್ಕೆ ಹೊಂದಿಸ್ಕೊಳ್ತೇನೆ ಈ ಹೊತ್ತಿಗೂ ಆ ನಂಬಿಕೆ ಅದಯ್ಯ. ಹಾಗಂತ ಯಕ್ಷಗೆಜ್ಜೆ ಇಂತಹ ಒಂದು ಸಂಸ್ಥೆ ಸಿರಿಸಿಯಲ್ಲಿ ಇವರು ಮಹಿಳೆಯರೇ ಕಟ್ಟಿ ಬೆಳೆಸಿ ನಿರ್ಮಲಾ ಗುಳಿಕೊಪ್ಪ ಅವರ ನಿರ್ದೇಶನದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ ಕೇಳಿದ್ದೆ. ಹಾಗೆಂತ ಒಂದಷ್ಟು ಅವ್ರ ಕಾರ್ಯಕ್ರಮಗಳನ್ನು ನೋಡಿದ್ದೆ, ಯಕ್ಷಗಾನಗಳನ್ನು, ವಾರ್ಷಿಕೋತ್ಸವಗಳಿಗೆ ಬಂದಿದ್ದೆ. ನಾನು ಇವರ ಜೊತೆಗೆ ಒಬ್ಬ ಕಲಾವಿದನಾಗಿ ಸೇರ್ಪಡೆ ಆದದ್ದು. ಹಾಗೆ ಅದೊಂದು ಒಡನಾಟ ಆಯಿತು. ಅಂದರೆ ನಾನು ಶಿರ್ಸಿಯಲ್ಲಿ ಪರಿಸರದಲ್ಲೇ ಇದ್ದವನು, ಇವರು ಇಲ್ಲೇ ಇದ್ದವರು, ಇಲ್ಲೇ ತರಗತಿಗಳನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೇಳಿದರು, ನಾವು ಮುಂದಿನ ಒಂದಷ್ಟು ಪ್ರಸಂಗಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ತಿಂಗಳಿಗೆ ಒಂದು ತಾಳ್ಮದ್ಲೆ ಅಂತ ಮಾಡ್ತಾ ಇದ್ದೇವೆ, ಮತ್ತು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಿಮಗೆ ಸಾಧ್ಯ ಆದರೆ ಒಂದಷ್ಟು ನಮಗೆ ನಿರ್ದೇಶನ ಕೊಡ್ತೀರಾ ಅಂತ ಕೇಳಿದರು. ನಾನು ಸಂತೋಷವಾಗಿ ಒಪ್ಪಿದೆ. ಒಂದು 3 ವರ್ಷ ಕಳೆದಿರ್ಬೋದು ಈಗ. ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ತಾಳಮದ್ಲೆ ಕಲಿತಾರೆ, ಯೂಟ್ಯೂಬಲ್ಲಿ ನೋಡ್ಕೊಂಡು ಯಕ್ಷಗಾನ ಕಲಿತಾರೆ. ಅಲ್ಲಿ ಏನು ಮಾತಾಡಿದಾರೋ ಅವರು ಅದನ್ನೇ ಮಾತಾಡ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಅದು ಪ್ರಸ್ತುತ ಇವತ್ತಿನ ಮೀಡಿಯಾ ಏನು ಮಾಧ್ಯಮ ಅಂತ ಹೇಳ್ತೇವಲ್ಲ, ಅದ ಪ್ರೇರಣೆ ಇರ್ಬೋದು, ಆದ್ರೆ ಅದು ಸಂಪೂರ್ಣವಾದ ಗುರು ಅಲ್ಲ. ಯೂಟ್ಯೂಬ್ ನಾನು ಆಗಾಗ ತಮಾಷೆ ಮಾಡ್ತೇನೆ, ಮಹಾಗುರು ಯೂಟ್ಯೂಬ್ ಅಂತ. ಆದ್ರೆ ಯಾಕೆಂದ್ರೆ ನಿಮಗೆ ಅದಕ್ಕಿಂತ ಹೊರತಾದಂತಹ ಒಂದು ಪ್ರಪಂಚ ಇದೆ ಅಂತ ಅರ್ಥ ಆಗೋದಿಲ್ಲ. ಯಾರೋ ಒಬ್ಬ ಯಕ್ಷಗಾನ ಆಗ್ಲಿ ತಾಳಮದ್ಲೆ ಆಗ್ಲಿ ಒಬ್ಬ ಕಲಾವಿದ ಹೇಳಿದಂತಹ ಮಾತುಗಳನ್ನೇ ಹೇಳಿದ್ರೆ ಪ್ರತಿಯಾಗಿ ಇರುವಂತಹ ಮತ್ತೊಬ್ಬ ಕಲಾವಿದ ಸಂಭಾಷಣೆಯನ್ನು ಇಟ್ಕೊಂಡಾಗ ಇವ ಹೇಳಿದ್ದಕ್ಕೆ ಪೂರಕವಾದಂತಹ ಯೂಟ್ಯೂಬ್ನಲ್ಲಿ ಇದ್ದ ಉತ್ತರವನ್ನೇ ಕೊಡಬೇಕಾದಿಲ್ಲ. ಯಾಕೆಂದ್ರೆ ಇವನು ಯೂಟ್ಯೂಬ್ ನೋಡಿ ಹೇಳಿರ್ತಾನೆ, ಅವನು ಯೂಟ್ಯೂಬ್ ನೋಡಿರೋದಿಲ್ಲ. ಅಲ್ಲಿ ಪ್ರಶ್ನೆ ಬೇರೆ ಬರ್ತದೆ. ಆವಾಗ ಇವನಿಗೆ ಗಲಿಬಿಲಿ ಆಗ್ತದೆ, ಏನು ಉತ್ತರ ಕೊಡಬೇಕು. ಹಾಗಾಗಿ ಇವರು ಮಾಡ್ತಾ ಇರುವಂತಹ ಈ ಕ್ಲಾಸು, ಯಾಕೆಂದ್ರೆ ನಾನು ಇವರಿಗೆ ನಿರ್ದೇಶನ ಕೊಡ್ತಾ ಇರೋದು ಹೇಗೆ ಅಂತ ಆದರೆ, ಪ್ರಸಂಗಗಳು ಸುದೀರ್ಘವಾದ ಪ್ರಸಂಗ. ಯಾವುದೋ ಒಂದು ರಾವಣೋದಯನ ತಗೊಂಡ್ರೆ 300-350 ಪದ್ಯಗಳಿರ್ತದೆ. ಹಾಗಿದ್ರೆ ಬಳಸಬೇಕಾದ ಪದ್ಯಗಳೇ ಎಷ್ಟು? ಯಾಕೆಂದ್ರೆ ನಾವು ಒಂದು ಮಿತಿಯನ್ನು ಮಾಡ್ಕೊಳ್ಬೇಕಾದ್ದು 3-3.5 ತಾಸಿಗೆ ಒಂದು ಪ್ರಸಂಗವನ್ನ ನಿರ್ಧಾರ ಮಾಡ್ಕೋಬೇಕು. ಸಮಯ ಮಿತಿ. ಈಗ 3 ತಾಸು ಅಂದ್ರೂ ಅದನ್ನು ಕೇಳುವ ಸಹನೆ ಪ್ರೇಕ್ಷಕರಿಗಿಲ್ಲ. ಆದ್ರೆ ಅದಕ್ಕಿಂತ ಕಡಿಮೆ ತಾಳ್ಮದ್ಲೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು 3-3.5 ತಾಸಿಗೆ ಬೇಕಾದ ಪದ್ಯಗಳನ್ನ ಆಯ್ಕೆ ಮಾಡಿಕೊಡ್ತೇನೆ. ಒಂದಷ್ಟು ಅವರಿಗೆ ಪುರಾಣದ ಮೂಲ ಕಾವ್ಯದ ಕಥೆಗಳನ್ನು ಹೇಳ್ತೇನೆ. ಘಟನೆ ಹೀಗೆ ನಡೆಯಿತು ರಾಮಾಯಣದಲ್ಲಿ, ರಾವಣೋದಯನ ಇಟ್ಕೊಳ್ಳಿ ಅಥವಾ ಪಟ್ಟಾಭಿಷೇಕವನ್ನು ಇಟ್ಕೊಳ್ಳಿ ಅಥವಾ ಅಂಗದ ಸಂಧಾನವೋ ಯಾವುದೋ ಒಂದು ಸಂದರ್ಭ, ಅದು ಸಂದರ್ಭ ಹೇಗೆ ಅನ್ನೋದಷ್ಟೇ. ಮೂಲ ಕಾವ್ಯದಲ್ಲಿ ಈಗ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗಿದೆ, ತೊರವೆ ರಾಮಾಯಣದಲ್ಲಿ ಹೇಗಿದೆ, ಇದಿಷ್ಟನ್ನು ಹೇಳ್ತೇನೆ. ಪದ್ಯಗಳ ಆಯ್ಕೆಯನ್ನು ಮಾಡಿ ಆ ಪಾತ್ರದ ಮನೋಭಾವಗಳನ್ನಷ್ಟನ್ನು ಹೇಳ್ತೇನೆ. ಈ ರೀತಿಯಲ್ಲಿ ಹೇಳಬಹುದು ಈ ಪಾತ್ರವನ್ನ ಅಂತ.
ಅದಕ್ಕೆ ಬೇಕಾದ ಮುಂದಿನ ಸಿದ್ಧತೆಯನ್ನು ಅವರೇ ಮಾಡ್ಕೊಳ್ತಾರೆ, ತುಂಬ ಪ್ರಯತ್ನ ಮಾಡ್ತಾರೆ. ಯಾಕೆಂದರೆ ತಿಂಗಳುಗಟ್ಟಲೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು, ಅದಕ್ಕೆ ಬೇಕಾದಂತಹ ಅಧ್ಯಯನಗಳನ್ನು ಮಾಡಿಕೊಳ್ತಾರೆ. ಆ ಮೂಲಕವಾಗಿ ಅದನ್ನು ಒಂದು ವ್ಯವಸ್ಥಿತವಾದ ಪ್ರಸ್ತುತಿ ಅಂತ ಮಾಡ್ತಾರೆ. ಅದು ಸಂತೋಷ ಆಗೋದು ಅದು, ಯಾಕೆಂದರೆ ಒಂದು ಟೀಮ್ ವರ್ಕ್ ಅಂತಿದೆ. ಯಕ್ಷಗಾನವೇ ಆಗಲಿ, ತಾಳಮದ್ಲೆ ಆಗಲಿ, ಅದು ಒಂದು ಸಾಂಘಿಕವಾದಂತಹ ಕ್ರಿಯೆ ಆಗಬೇಕು. ಹಿಮ್ಮೇಳವು ಪೂರಕವಾಗಿರಬೇಕು, ಮುಮ್ಮೇಳ ಪೂರಕವಾಗಿರಬೇಕು, ಪ್ರತಿಯೊಂದು ಪಾತ್ರಗಳು ಪೂರಕವಾಗಿರಬೇಕು. ಹಾಗಿದ್ದಾಗ ಮಾತ್ರ ಪ್ರಸ್ತುತಿ ಚೆನ್ನಾಗಾಗ್ತದೆ. ಇಲ್ಲದೇ ಇದ್ದರೆ ತಾಳಮದ್ಲೆಯಲ್ಲಿ ಒಂದು ಪಾತ್ರ ತುಂಬ ಚೆನ್ನಾಗಾಯ್ತು ಅಂದರೆ ತಾಳಮದ್ಲೆ ಚೆನ್ನಾಗಾಯ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಪಾತ್ರಗಳು ಪೂರಕವಾಗಿ, ಒಂದು ಪದ್ಯದ ಅರ್ಥ ಇರಲಿ ಅಥವಾ 10 ಪದ್ಯದ ಅರ್ಥ ಇರಲಿ, ಆ ಪಾತ್ರದ ಹೊಣೆಗಾರಿಕೆಯನ್ನು ಅದು ನಿರ್ವಹಿಸಿದಾಗ ಮಾತ್ರ ಸಂಪೂರ್ಣವಾದಂಥ ಒಂದು ತಂಡ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ಪ್ರಯತ್ನವನ್ನು ಯಕ್ಷಗಾನ ತಂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನಮಗೆ ಈಗ ನಾನು ನಿರ್ದೇಶನ ಕೊಡು ಅಂತ ಕರೆದಾಗ 1 ಅಥವಾ 2 ಸಂದರ್ಭಗಳಲ್ಲಿ ನಮಗೆ ಪೂರಕವಾಗಿ ಅವರಿಲ್ಲ ಅಂತಾದ್ರೆ ನಾವು ಆಸಕ್ತಿ ಕಳ್ಕೊಳ್ತೇವೆ. ಯಾಕೆಂದರೆ ನಾವು ಹೇಳಿದಾಗ ಏನೋ ಇಲ್ಲಪ್ಪ ಇವ್ರು ಮನಸ್ಸಿಗೆ ಬಂದ ಹಾಗೆ ಮಾಡ್ತಾರೆ, ಹಾಗಿದ್ರೆ ನಾವು ಇನ್ನು ಹೋಗೋದು ಬೇಡ ಅಂತ. ಆ ರೀತಿ ಆಗಲಿಲ್ಲ. ಯಾಕೆಂದರೆ ನಾನು ಏನೋ ಒಂದು ಸ್ವಲ್ಪವನ್ನು ಹೇಳಿದರೆ ಅದನ್ನು ಬೇಕಾದಷ್ಟನ್ನು ತಮಗೆ ಬೇಕಾದಾಗೆ ಬಳಸಿಕೊಂಡು ಒಂದು ಯಶಸ್ವಿ ಆದಂತಹ ಪ್ರದರ್ಶನ ಕೊಡುವಲ್ಲಿ ತುಂಬ ಶ್ರಮಿಸ್ತಾರೆ. ಆ ಬಗ್ಗೆ ಅವರೆಲ್ಲರ ಬಗ್ಗೆ ನನಗೆ ಸಂತೋಷ ಇದೆ. ತುಂಬ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಿ. ಅದ್ರ ಜೊತೆಗೆ ನೀವು ಇನ್ನೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಕೇಳಲ್ಪಟ್ಟೆ, ನೋಡಿದ್ದೀನಿ ಕೆಲವೊಂದೊಂದು ಈ ಪುರಾಣದ ಕಥೆಗಳನ್ನು. ಈಗ ಎಷ್ಟೋ ಪುರಾಣ ಕಥೆಗಳು ನೀವು ಹೇಳಿದಂತೆ ಒಂದಷ್ಟು ಪ್ರಖ್ಯಾತವಾದ ಕಥೆಗಳನ್ನು ಮಾತ್ರ ಯಕ್ಷಗಾನ ಮಾಡ್ತಾರೆ, ತಾಳೆಮದ್ದಳೆ ಮಾಡ್ತಾರೆ. ಅದ್ರನ್ನು ಹೊರತಾಗಿಯೂ ಒಂದಷ್ಟಿದೆ, ಉಪಕಥೆಗಳಿವೆ. ಅಂತಹ ಪುರಾಣ ಕಥೆಗಳನ್ನು ನೀವು ಸ್ವತಃ ಬರೆದು ನೀವು ಮೀಡಿಯಾಗಳಲ್ಲಿ ಅಂದರೆ ಫೇಸ್ಬುಕ್ಗಳಲ್ಲೆಲ್ಲ ಹಾಕ್ತೀರಾ? ಅದೊಂದು ತುಂಬಾ ಒಳ್ಳೆ ಕೆಲಸ. ಯಾಕೆಂದ್ರೆ ಎಷ್ಟೋ ಜನ ಮಾಡ್ಬೋದು, ಆದ್ರೆ ನಮ್ಮವರೊಬ್ರು ಆ ಕೆಲಸ ಮಾಡ್ತಾ ಇದ್ದಾರೆ. ಅದು ಈಗ ಇಂದಿನ ಕಲಾವಿದರಿಗೂ ಕೂಡ ಇನ್ನು ಇಂದಿನ ಮಕ್ಕಳಿಗೂ ಕೂಡ ಅದೊಂದು ಒಳ್ಳೆ ಸಂಗತಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಇನ್ನು ಮುಂದೆ ಕೂಡ ಅದನ್ನ ಮುಂದುವರಿಸಿ ಬಿಡಬೇಡಿ. ನಿಮ್ಮ ಕಲಾ ಜಗತ್ತು ಅಥವಾ ನಿಮ್ಮ ಉದ್ಯಮ ಇನ್ನೂ ಚೆನ್ನಾಗಾಗ್ಲಿ. ನಮ್ಮ ಚಾನೆಲ್ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಸಂತೋಷ. ನಮ್ಮೆಲ್ಲರ ಪ್ರೀತಿಯ ನಿರ್ಮಲಕ್ಕ, ಯಕ್ಷಗೆಜ್ಜೆ ಪ್ರಾರಂಭವಾಗಿ 8 ವರ್ಷಗಳು ಕಳೀತಾ ಬಂತು. ಒಂದು ಸಂತಸದ ಸಂಗತಿ. ಯಾಕೆ ಅಂದರೆ ನಮ್ಮ ಶಿರಸಿಯಲ್ಲಿ ಮಹಿಳಾ ಯಕ್ಷಗಾನ ತರಬೇತಿ ಮೊದಲಿಲ್ಲಾಗಿತ್ತು. ಮೊದಲು ನೀವೇ ಪ್ರಾರಂಭ ಮಾಡಿದ್ರಿ. ಮೊದಲು ಒಂದಷ್ಟು ವಿದ್ಯಾರ್ಥಿನಿಯನ್ನು ಕೂಡಿ ಈಗ ಒಂದಿಷ್ಟು ವಿದ್ಯಾರ್ಥಿಗಳಾಗಿದ್ದಾರೆ, ಮಹಿಳೆಯರು ಇದ್ದಾರೆ. ಎಲ್ಲ ರೀತಿಯ ತರಬೇತಿಗಳನ್ನು ನೀಡ್ತಾ ಇದ್ದೀರಾ. ಈ ಯಕ್ಷಗೆಜ್ಜೆ ಬಗ್ಗೆ ನಾನು ನಿಮ್ಮನ್ನು ಕೇಳೋದಿಷ್ಟೇ, ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತ ಸ್ವಲ್ಪ ಹೇಳಿ. ನಿಮ್ಮ ಈ ಉದ್ದದ ಪ್ರಶ್ನೆಗೆ ನಂದು ಒಂದೇ ಉತ್ತರ, ಕಲೆಯ ಮೇಲಿನ ಆಸಕ್ತಿ. ಅದನ್ನು ನಾನು ಕಲಿಬೇಕು, ಅದ್ರ ಮೂಲಕವಾಗಿ ನಮ್ಮ ಮಕ್ಕಳು ಮಹಿಳೆಯರು ಕಲಿಯಬೇಕು. ಅದೇ ದೊಡ್ಡದ ಒಂದು ಆಶೆ. ಅದರ ಮೂಲಕವಾಗಿ ಎಲ್ಲವನ್ನೂ ನಿಭಾಯಿಸ್ತಾ ಇದ್ದೇನೆ. ಈ ತರಬೇತಿ ಕೇಂದ್ರ ಮಾಡುವ ಆಲೋಚನೆ ಹೇಗೆ ಬಂತು? ಅದು ಯಕ್ಷಗಾನ ಕಲಿತಾ ಒಂದು 10 ವರ್ಷ ಆಗಿತ್ತು. ಆ ನಂತರ ಏನಾದ್ರೂ ಒಂದು ನಮ್ಮಿಂದಾದ ಕೊಡುಗೆ, ಯಕ್ಷಗಾನ ನಮಗಿಷ್ಟು ಕೊಟ್ಟಿದೆ, ನಮ್ಮಿಂದಾದ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅಂತ ಆಲೋಚನೆ ಬಂದಾಗ ನಾನು ಆ ಫಸ್ಟ್ ಟೈಮಲ್ಲಿ ದುಷ್ಯಂತ ಶಕುಂತಲೆ ಯಕ್ಷಗಾನ ಪ್ರಸಂಗವನ್ನು ಬರೀತಾ ಇದ್ದೆ. ಅದನ್ನು ತಿದ್ದುಕೊಡೋದಕ್ಕೆ ಬಂದಂತಹ ನಮ್ಮ ಭಾಗವತರು ಗಜಾನ ಭಟ್ರು ಶಿರಸಿಯಲ್ಲಿ ಕ್ಲಾಸ್ ಇಲ್ಲ, ಅದನ್ನ ಆರಂಭಿಸು, ನಾವೆಲ್ಲ ಜೊತೆಗಿರ್ತೇವೆ ಅಂತ ಒಂದು ಪ್ರೇರಣೆಯನ್ನ ಕೊಟ್ಟರು. ಅದೇ ಪ್ರಾರಂಭ ಆಯಿತು. 1 ತಿಂಗಳೊಳಗೆ ನಾವು ಪ್ರಾರಂಭ ಮಾಡಿದ್ದೇವೆ. ತರಬೇತಿ ಕೇಂದ್ರವನ್ನು ತೆಗಿಬೇಕು ಅಂತಾನೆ ನಿಮ್ಗೆ ಯಾಕೆ ಅನಿಸ್ತು? ಹೇಗೆ ಅನಿಸ್ತು? ಅದು ಪ್ರೇರಣೆ ಏನು ನಿಮ್ಗೆ? ಯಕ್ಷಗಾನ ಕಲಿತಾ 10 ವರ್ಷ ಆಗಿತ್ತು. ಗಡಿಗೆಹೊಳೆ ಕಾಶ್ಯಪ ಪ್ರತಿಷ್ಠಾನದ ಮೂಲಕವಾಗಿ ನಾನು ಕಲಿತವಳು. ಆವಾಗ ನಮ್ಮ ಭಾಗವತರು ಗಜಾನ ಭಟ್ರು ಅಲ್ಲಿ ಕಲಿಸ್ಲಿಕ್ಕೆ ಬರ್ತಾ ಇದ್ರು, ಅಂದ್ರೆ ಭಾಗವತರಿಗೆ ಕಲಿಸಲಿಕ್ಕೆ ಅಥವಾ ಹೇಳಲಿಕ್ಕೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನೊಂದು ಪ್ರಸಂಗವನ್ನು ಬರಿತಾ ಇದ್ದೆ, ಅದನ್ನು ತಿದ್ದುಕೊಡುವುದಕ್ಕೂ ಅವರೇ ಸಹಕಾರ ಕೊಟ್ಟರು. ಅವಾಗ ನಾವು ಏನಾದ್ರೂ ಯಕ್ಷಗಾನಕ್ಕೆ ಕೊಡುಗೆ ಕೊಡಬೇಕು, 10 ವರ್ಷ ನಾವು ಕಲ್ತಿದ್ದೇವೆ ಅಂತ ಅಂದಾಗ ಇದೊಂದು ಪ್ರೇರಣೆ ಕೊಟ್ಟರು ಅವರು. ಹೀಗೊಂದು ತರಬೇತಿಯನ್ನ ಪ್ರಾರಂಭಿಸು, ನಾವೆಲ್ಲ ಜೊತೆಗಿದ್ದೇವೆ ಅಂತ. ಅದಕ್ಕೆ ಮೂಲವಾಗಿ ಹೊಸತೋಟ ಭಾಗವತರ ಒಂದು ತಾಳ ಸೂತ್ರಗಳು, ಲಯ ಸೂತ್ರ ಎನ್ನುವಂತಹ ಒಂದು ಪುಸ್ತಕ ಇದೆ. ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಎಲ್ಲರೂ ಮೊದಲು ಕಲಿಯಬೇಕಾದ್ರೆ, ಬೇಸಿಕ್ ಕಲಿಬೇಕಾದ್ರೆ ಅದನ್ನೇ ಬಳಸಬೇಕು, ಅದು ಅಷ್ಟು ಸುಲಭವಾಗಿ ಇದೆ ಅಂತ ಕೈಯಲ್ಲೇ ತಾಳ ಹಾಕೋದು ನಾವು ಮೊದಲೀಗ ಕಲ್ತಿದ್ದೇವೆ. ಅದನ್ನ ಆ ರೀತಿಯಲ್ಲಿ ನಾವು ಕಲಿಸ್ತಾ ಬಂದಿದ್ದೇವೆ. ಅದೇ ನಮಗೆ ಮೊದಲನೆಯ ಬೇಸಿಕ್, ಎಲ್ಲರಿಗೂ ಕಲಿತಾ ಹೋಗ್ಲಿಕ್ಕೆ. ನಮಸ್ತೆ, MK ಹೆಗ್ಡೆ ಗುಡಿಕೊಪ್ಪ ಅವರೇ. ನೀವು ಈ ಯಕ್ಷಗೆಜ್ಜೆಯ ಕಾರ್ಯದರ್ಶಿ, ಅಂದ್ರೆ ನಿರ್ಮಲಾ ಹೆಗ್ಡೆಯವರ ಬಲಗೈ.
ನೀವಿಬ್ಬರು ದಂಪತಿಗಳು ಸದಾ ಯಕ್ಷಗೊಜ್ಜೆಗೋಸ್ಕರನೇ ದುಡಿತೀರಾ ಅನ್ನೋದು ನಮ್ಮ ಭಾವನೆ. ಅದೇನೇ ಇರಲಿ, ನೀವು ಒಬ್ಬ ಕಾರ್ಯದರ್ಶಿಯಾಗಿ ಯಕ್ಷಗೆಜ್ಜೆ ಬಗ್ಗೆ ಏನು ಹೇಳ್ತೀರಾ? ಯಕ್ಷಗೆಜ್ಜೆ ಪ್ರಾರಂಭ ಮಾಡುವಾಗ ನಾವು ಹೊನ್ನೋಲಿ ಸ್ವಾಮಿಗಳನ್ನು ಸಹ ನೆನ್ಕೊಳ್ಬೇಕು. ನಾವು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ನಮ್ಮ ಯೋಗ ಮಂದಿರದಲ್ಲಿ. ನಮಗೆ ಈ ಯಕ್ಷಗೆಜ್ಜೆಯನ್ನು ನಡೆಸುವಾಗ ಅನಿಸೋದು, ಪ್ರತಿ ವರ್ಷ ನಾವು ಈ ವಾರ್ಷಿಕೋತ್ಸವ ಮಾಡುವಾಗ 8 ವರ್ಷ, ಈ 9ನೇ ವರ್ಷ ಮಾಡುವಾಗ ಅನಿಸೋದು ಏನಂತ ಹೇಳಿದ್ರೆ, ಸಂಪನ್ಮೂಲವನ್ನು ಕ್ರೋಢೀಕರಿಸೋದು. ಅದು ಒಂದು ಶಿರಸಿಯಲ್ಲಿ ಏನಾಗಿದೆ ಅಂದರೆ, ಬಹಳಷ್ಟು ಈಗ ಯಕ್ಷಗಾನ ಇರ್ಬೋದು, ಭರತನಾಟ್ಯ ಇರ್ಬೋದು, ನಾಟಕ ಇರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ನಡೀತಾ ಇವೆ. ಹೌದು, ನಾವು ಯಾರ ಹತ್ರ ದುಡ್ಡು ಕೇಳಲಿಕ್ಕೆ ಹೋಗ್ತೇವೋ ಇನ್ನೊಂದು ಸಂಸ್ಥೆಯವರು ಅದರಲ್ಲಿ 10 ಸಂಘ ಸಂಸ್ಥೆಯವರು ಅವ್ರ ಹತ್ರ ಕೇಳಲಿಕ್ಕೆ ಹೋಗ್ತಾರೆ. ಅದು ನಮಗೇನು ಕೇಳಿದ್ರೆ, ನಮಗೆ ಉತ್ತಮವಾದಂಥ ಈಗ ನಮ್ಮ ಮೇನ್ ತಳಹದಿ ಅಂದರೆ ಯಕ್ಷಗೆಜ್ಜೆ ಪಾಲಕರು. ಇಷ್ಟು ಜನ ಮಕ್ಕಳು ಬರ್ತಾರೆ, ಆ ಪಾಲಕರು ತನುಮನಧನ ಸಹಾಯವನ್ನು ಅವ್ರು ಕೊಡ್ತಾರೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಮಗೆ ಸಾಮಾನ್ಯ ಒಂದು 60ರಿಂದ 70 ಜನ ಸ್ಟೂಡೆಂಟ್ಸ್ ಇರ್ಬೋದು. ಪ್ರತಿಯೊಬ್ಬರು ತಮ್ಮ ಕೈಲಾದ ಸಹಾಯವನ್ನು ಅವ್ರ ಹತ್ರ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಯಕ್ಷಗೆಜ್ಜೆ ಅಕೌಂಟಿಗೆ ಅವರು ದುಡ್ಡು ಹಾಕ್ತಾರೆ. ಅದು ನಮಗೆ ಖುಷಿ. ಯಕ್ಷಗೆಜ್ಜೆ ಹೀಗೆ ಮುಂದುವರಿಬೇಕು. ಇದು ಯಕ್ಷಗೆಜ್ಜೆ ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ ಈ ತರ ಇವತ್ತು ಇವ್ರು ಇರ್ತಾರೆ, ನಾಳೆ ಬರ್ತಾರೆ, ಯಕ್ಷಗೆಜ್ಜೆ ಮುಂದುವರಿಬೇಕು. ಅದು ನನ್ನ ಒಂದು ಸಂಕಲ್ಪ. ಯಕ್ಷಗೆಜ್ಜೆ ಹೀಗೆ ಮುಂದುವರಿಲಿ. ಇದು ಯಾವುದೋ ಒಂದು ಒಳ್ಳೆ ಮುಹೂರ್ತದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇಂಥ ನಿರ್ದೇಶಕರುಗಳಿದ್ದಾರೆ, ಕೆಲವೊಬ್ಬರು ಬರಲಿಲ್ಲ, ನಮ್ಮ ಮನೆಯವರೇ ಇನ್ನೊಬ್ಬರು ನಿರ್ದೇಶಕರಿದ್ದಾರೆ, ಅವರು ಅವಾಗ ಮೀಟಿಂಗ್ ಬರ್ತಾರೆ. ಯಕ್ಷಗೆಜ್ಜೆ ಹೀಗೆ ಮುಂದುವರಿಲಿ. ಎಲ್ಲ ಪಾಲಕರ ಆಶೀರ್ವಾದ, ಮಕ್ಕಳು ಒಳ್ಳೆಯದ ಕಲಿತು ನಮ್ಮ ಜಿಲ್ಲೆಗೆ ಹೆಸರು ತರಲಿ ಹೇಳೋದು ನಮ್ಮೊಂದು ಅಭಿಪ್ರಾಯ. ಧನ್ಯವಾದಗಳು. ಲತಾ ಹೆಗಡೆ ಅವರೇ ಹೇಳಿ, ನೀವು ಈ ಯಕ್ಷಗೆಜ್ಜೆಯ ಪದಾಧಿಕಾರಿಗಳಲ್ಲೊಬ್ಬರು. ಹೌದು, ನೀವು ಕಲಾವಿದೆಯೂ ಕೂಡ. ಈ ಯಕ್ಷಗೆಜ್ಜೆಯ ಒಬ್ಬ ಏನು ರೂವಾರಿ ಕೂಡ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ನಿಮ್ಮ ಸಹಕಾರ ತುಂಬಾ ಇದೆ, ನಿಮ್ಮೆಲ್ಲರ ಸಹಕಾರ ಯಕ್ಷಗೆಜ್ಜೆಗೆ. ಈಗ ನೀವು ತಿಂಗಳ ತಾಳಮದ್ಲೆ ಅಂತ ಮಾಡ್ತಾ ಬಂದಿದ್ದೀರಾ. ಈಗ ತಾಳಮದ್ದಲೆ ಟೀಮ್ ಇದೆ ನಿಮ್ದು. ಪ್ರತಿ ತಿಂಗಳು ಒಂದೊಂದ್ ಕಡೆ ತಾಳಮದ್ಲೆ ಮಾಡ್ತೀರಾ. ಅದು ಹೇಗ್ ಮಾಡ್ತೀರಾ? ಯಾಕೆ ಅಂದ್ರೆ ಎಲ್ಲರೂ ಅದೆಲ್ಲ ಖರ್ಚನ್ನ ನಿರ್ವಹಿಸಿ ನೀವು ಬನ್ನಿ ಅಂತ ಕರೆಯೋರು ಕಡಿಮೆ ಇರ್ತಾರೆ. ಯಾಕೆಂದ್ರೆ ಎಲ್ಲ ಕಡೆ ಈಗ ತುಂಬಾ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಪ್ರತಿ ತಿಂಗಳು ನಿಮ್ಮನ್ನು ಕರಿಬೇಕು ಅಂದ್ರೆ ಅವರು ಹಾಗೆ ಇರ್ಬೇಕಾಗ್ತದೆ. ಅದು ನೀವು ಬೇರೆ ಬೇರೆ ಕಡೆ, ಬೇರೆ ಬೇರೆ ಏರಿಯಾದಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಮಾಡ್ತಾ ಇದ್ದೀರಾ. ಅದು ಹೇಗೆ ಆ ಖರ್ಚನ್ನ ನಿಭಾಯಿಸ್ತೀರಾ ನೀವು? ಮೊದಲಿಗೆ ಹೇಳಬೇಕು ಅಂದರೆ, ನಿರ್ಮಲಕ್ಕ ಅವರು ಒಂದು ಪೋಸ್ಟ್ ಹಾಕಿದ್ರು ಫೇಸ್ಬುಕ್ಕಲ್ಲಿ. ಬಹುಶಃ 2007ನೇ 6ನೇ ಇಸ್ವಿ ಇರ್ಬೋದು. ಅಂದರೆ ಹೆಜ್ಜೆ ಕ್ಲಾಸ್ ನಾನು ಶುರು ಮಾಡ್ತಾ ಇದ್ದೇನೆ ಸಿರ್ಸಿಯಲ್ಲಿ, ಆಸಕ್ತರು ಸೇರ್ಕೊಳ್ಬೋದು ಅಂತ. ಫಸ್ಟ್ ಕಮೆಂಟ್ ಹಾಕಿದ್ದು ನನಗೆ ತುಂಬ ಆಸಕ್ತಿ ಇತ್ತು, ನಾನು ಸೇರ್ತೇನೆ ಅಂತ ಹೇಳಿದೆ. ನಿರ್ಮಲಕ್ಕ ಅದನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಮೊದಲನೇ ವಿದ್ಯಾರ್ಥಿ ನೀನು ಸೇರ್ಕೊಳ್ತೇನೆ ಅಂತ ಹೇಳಿದ್ದಕ್ಕೆ ನಾನು ಧೈರ್ಯವಾಗಿ ಶುರು ಮಾಡಿದ್ದು ಅಂತ. ಹಾಗೆ ಶುರು ಮಾಡಿದ್ವಿ. ಆದರೆ ದುರದೃಷ್ಟವಶಾತ್ ಅದು ಆಕ್ಚುಲಿ ಕಲಾವಿದನಿಗೆ ಶಾಪ ಅಂತ. ಅಂದ್ರೆ ಈಗ ಅವರಿಗೆ 2008ರಲ್ಲಿ ನಿರ್ಮಲಕ್ಕ ಅವರಿಗೆ ಕಾಲಿಗೆ ಪೆಟ್ಟಾಯ್ತು. ಆದರೆ ಅದನ್ನೇ ಅವರು ವರವನ್ನಾಗಿ ಮಾಡಿಕೊಂಡ್ರು. ನಮ್ಮನ್ನೆಲ್ಲ ಕರೆದು ಒಂದಿನ ಹೇಳಿದ್ರು, ಹೌದು ನಾವು ಇಷ್ಟೆಲ್ಲ ಶುರು ಮಾಡಿಕೊಂಡು ಈಗ ಏನೂ ಇಲ್ಲ ಯಕ್ಷಗೆಜ್ಜೆ, ಇಲ್ಲಿ ಕಲಾವಿದರೆಲ್ಲ ಸುಮ್ಮನೆ ಕೂತ್ಕೊಳ್ಬೇಕು ಅಂತಂದರೆ ಅದು ನನಗೆ ಸಾಧ್ಯ ಇಲ್ಲ ಹಾಗೆ ಮಾಡಲಿಕ್ಕೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಾವು ತಾಳಮದ್ಲೆಯನ್ನು ಶುರು ಮಾಡೋಣ ಅಂತ. ಅವ್ರಿಗೆ ಕಾಲಿಗೆ ಪೆಟ್ಟಾಗಿದ್ರಿಂದ ನಾವು ತಾಳಮದ್ಲೆಯನ್ನು ಶುರು ಮಾಡಿದ್ವಿ. ಆದರೆ ನನಗೆ ಅದರಲ್ಲಿ ತುಂಬ ಆಸಕ್ತಿ ಬಂತು. ಆಮೇಲೆ ಹೇಳಬೇಕು ಅಂದ್ರೆ ನಾನು ಹೆಜ್ಜೆ ಕ್ಲಾಸನ್ನು ಬಿಟ್ಟು ಸಂಪೂರ್ಣವಾಗಿ ತಾಳಮದ್ಲೆಯಲ್ಲಿ ತೊಡಸ್ಕೊಂಡೆ. ತುಂಬ ಸಂತೋಷ. ನನ್ನಂತ ತುಂಬ ಆಸಕ್ತರು ಆಮೇಲೆ ತಾಳಮದ್ಲೆಗೆ ಸೇರ್ಕೊಂಡ್ರು, ಮಹಿಳೆಯರು, ಮಕ್ಕಳು ಕೂಡ. ಅದನ್ನ ಮುಂದುವರ್ಸ್ಕೊಂಡು ಬಂದ್ವಿ. ನೀವು ಹೇಳಿದಾಗೆ ಸ್ವಲ್ಪ ಕಷ್ಟ, ಹೌದು. ಪ್ರತಿ ತಿಂಗಳ ನಾವು ಮಾಸಕ್ಕೊಂದು ತಾಳಮದ್ದಲೆ, ಮನೆ ಮನೆಯಲ್ಲಿ ತಾಳಮದ್ದಲೆ ಅಂತ ನಮ್ಮ ಅಭಿಯಾನ. ಸ್ವಲ್ಪ ಸಮಸ್ಯೆ ಆದ್ರೂ ಕೂಡ ಎಲ್ಲ ಕಲಾವಿದರು ನಾವು ಹಣವನ್ನ ಹೊಂದಿಸ್ಕೊಂಡು, ಎಲ್ಲ ಸಂದರ್ಭದಲ್ಲಿ ಹಾಗೆ ಆಗ್ತದಂತಲ್ಲ. ಎಷ್ಟೋ ತುಂಬಾ ಜನ ಅವರೇ ಕರೆಸಿ, ಅವರ ಪ್ರಾಯೋಜಕ ಅಂದ್ರೆ ನಮ್ಮ ಕಾರ್ಯಕ್ರಮವನ್ನ ನೋಡಿ ಅವರೇ ಕರೆಸಿಕೊಂಡು ಅವರ ಪ್ರಾಯೋಜಕತ್ವದಲ್ಲಿ ಕಾರ್ಯಕ್ರಮ ತುಂಬಾ ಈಗೀಗ ಮೊದಲಿಗೆ ನಾವೆಲ್ಲರೂ ಹಣವನ್ನ ನಾವೇ ಕೈಯಿಂದ ಹಾಕೊಂಡು ಕಾರ್ಯಕ್ರಮವನ್ನ ಕೊಡ್ತಾ ಇದ್ವಿ. ಈಗ ತುಂಬಾ ಕಡೆ ನಮ್ಮ ಕಾರ್ಯಕ್ರಮವನ್ನ ಮಾಡಿಸ್ಬೇಕು ಅನ್ನುವಂತಹ ಹಂಬಲ ಉಳ್ಳವರು ತುಂಬಾ ನಮ್ಮನ್ನ ಸಂಪರ್ಕಿಸ್ತಾರೆ. ನಾವು ಹಾಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ.
ಮತ್ತು ಯಕ್ಷಗೆಜ್ಜೆ ಅಂದರೆ ಕೇವಲ ಈ ಕ್ಲಾಸುಗಳು ಆಗಿರ್ಬೋದು, ಹೆಜ್ಜೆ, ಭಾಗವತಿಕೆ, ತಾಳಮದ್ಲೆ ಇದಿಷ್ಟೇ ಅಲ್ಲ. ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನು ಮಾಡ್ತೇವೆ. ಅದರಲ್ಲಿ ನಾವು ಕಲಾವಿದರನ್ನು, ಕಲಾ ಪೋಷಕರನ್ನು ಅಥವಾ ತೆರೆಮೆರೆಯ ಕಲಾವಿದರನ್ನು ಅವರನ್ನೆಲ್ಲ ಗುರುತಿಸಿ ನಾವು ಅವರಿಗೆ ಒಂದು ಸನ್ಮಾನವನ್ನ ಮಾಡುವಂತಹ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಂಡಿದ್ದೇವೆ. ಈಗ ಶನಿವಾರ ಮತ್ತು ಭಾನುವಾರ ಏನು ನಮ್ಮ ತರಗತಿಗಳು ನಡೀತಾ ಇವೆಯೋ, ಮುಂದೆ ಪ್ರತಿದಿನವೂ ಈಗ ನಿರಂತರವಾಗಿ ಯಾರಿಗೆ ಯಾವಾಗ, ಈಗ ಉದ್ಯೋಗಸ್ಥರಿಗೆ ಒಂದು ದಿನ, ಹೀಗೆ ನಿರಂತರವಾಗಿ ವಿದ್ಯಾರ್ಥಿಗಳಿಗೋ ಮಹಿಳೆಯರಿಗೋ ಅವರಿಗೆ ಅನುಕೂಲ ಆದಾಗೆ ಅವರು ಬರುವ ಹಾಗೆ ನಿರಂತರವಾಗಿ ಇಲ್ಲಿ ತರಬೇತಿಗಳು ನಡೀಬೇಕು ಎನ್ನುವುದು ನಮ್ಮ ಯಕ್ಷಗೆಜ್ಜೆಯದೊಂದು ಆಶಯ. ನಿಮ್ಮಂತ ಪದಾಧಿಕಾರಿಗಳಿದ್ರೆ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ, ಅದು ಕೂಡ ನಮ್ಮ ಆಶಯ ಆಗ್ಲಿ. ಜ್ಯೋತಿಯವರೇ, ನೀವು ಕೂಡ ಯಕ್ಷಗೆಜ್ಜೆಯ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ಹೌದು. ನಿಮ್ಮ ಯಕ್ಷಗೆಜ್ಜೆ ಟೀಮು, ನಿಮ್ಮ ಅಂತ ಹೇಳೋದು ತಪ್ಪು, ನಮ್ಮ ಯಕ್ಷಗೆಜ್ಜೆ ಟೀಮು ಶಿರಸಿಯಲ್ಲ, ಉತ್ತರ ಕನ್ನಡದಲ್ಲ, ಹೊರ ರಾಜ್ಯಗಳಿಗೂ ಕೂಡ ಹೋಗಿ ಪ್ರದರ್ಶನವನ್ನು ನೀಡಿ ಹೆಸರುವಾಸಿಯಾಗಿದೆ, ಹೆಸರು ತಗೊಂಡು ಬಂದಿದೆ. ಶಿರಸಿಗೆ ಒಂದು ಹೆಮ್ಮೆ ವಿಷಯ ಅದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಎಲ್ಲದಕ್ಕೂ ನಮ್ಮ ನಿರ್ಮಲಕ್ಕನೇ ಪ್ರೇರಣೆ ಮತ್ತು ಏನು ಶಕ್ತಿ. ಈಗ ನಾನೇ ಆದ್ರೂ ನಾನು ಯಾವ ಹಿನ್ನೆಲೆ, ಯಕ್ಷಗಾನದ ಹಿನ್ನೆಲೆ ಆಗಲಿ, ತಾಳ್ಮದ್ಲೆ ಹಿನ್ನೆಲೆ ಆಗಲಿ, ಅಥವಾ ಬೇರೆ ಯಾವುದೇ ರೀತಿಯ ಈ ರಂಗದ ಹಿನ್ನೆಲೆಯಿಂದ ಬಂದವಳಲ್ಲ. ನಾನು ಯಾವಾಗ ಇವರಿಗೆ ಪರಿಚಯ ಆದನೋ ಅದೇ ನನ್ನ ಒಂದು ಕ್ಷೇತ್ರಕ್ಕೆ ಒಂದು ಹಿನ್ನೆಲೆ, ಅದೇ ಪ್ರೇರಣೆ. ಹಾಗೆ ಅವರ ಒಂದು ಕಾರ್ಯಕ್ಷಮತೆಯನ್ನ ರೂಢಿಸಿಕೊಳ್ಬೇಕು ಅಂತ ಪ್ರಯತ್ನ ಅಷ್ಟೇ. ಅಂದ್ರೆ ಆ ಪ್ರಯತ್ನದಲ್ಲಿ ಸಾಗ್ತೇವೆ ಬಿಟ್ರೆ ಅವರ ಒಂದು ಡೆಡಿಕೇಶನ್ನು, ಅವರ ಒಂದು ಶಕ್ತಿ, ಅದ್ರ ಮೇಲಿರುವಂತ ಆಸಕ್ತಿಯನ್ನ ಎಲ್ಲರೂ ಕಲಿಯುವಂಥದ್ದು. ಹಾಗೆ ಇಲ್ಲಿ ಸಿರಸಿಯಲ್ಲಿ ಎಷ್ಟೋ ಜನ ಈ ಕೇಂದ್ರವಿದೆ ಅಂತ ಗೊತ್ತಿದ್ರೂ ಸಹ ಕೆಲವರು ತುಂಬಾ ಜನ ಬಂದಿದ್ದಾರೆ. ಇಷ್ಟು ಒಂದು ಲಯಬದ್ಧವಾಗಿ ಅಥವಾ ಈಗ ಒಂದು ಯಾವುದೇ ಒಂದು ವಿದ್ಯೆ ಆಗಲಿ ಅದು ಶಾಸ್ತ್ರಬದ್ಧವಾಗಿ ಕಲಿತ್ರೆ ಮಾತ್ರ ಅದಕ್ಕೊಂದು ಬೆಲೆ. ಆ ಶಾಸ್ತ್ರಬದ್ಧತೆಯಿಂದ ಕಲಿಸ್ತಾ ಇರುವಾಗ ಅದ್ರ ಪ್ರಯೋಜನವನ್ನ ಪಡ್ಕೋಬೇಕು ಅಂತ ತುಂಬಾ ಜನರಿಗೆ ಹೇಳ್ತೇವೆ. ಆದ್ರೆ ಎಲ್ಲರಿಗೂ ಆಗಿಂದಾಗ ಸ್ಟೇಜಿಗೆ ಬರಬೇಕು, 2 ದಿನದಲ್ಲಿ ಆ ಕಲೆಯನ್ನ ಪ್ರದರ್ಶನ ಮಾಡಬೇಕು ಅಂತ ಇರ್ತದೆ. ಅದು ಒಂದು ಈಗಿನ ಒಂದು ಟ್ರೆಂಡ್ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ನಿರ್ಮಲಕ್ಕ ಅದನ್ನ ಅಂದ್ರೆ ಶಾಸ್ತ್ರಬದ್ಧವಾಗಿ ಮೂಲದಿಂದನೇ ಕಲಿಸ್ತಾರೆ. ಭಾಗವತಿಯಾಗೆ ಆಗ್ಲಿ, ಚಂಡೆ ಆಗ್ಲಿ, ಮದ್ದಲೆ ಆಗ್ಲಿ, ಅಥವಾ ಯಕ್ಷಗಾನದ ಹೆಜ್ಜೆ ಆಗ್ಲಿ, ಅದನ್ನ ಇಲ್ಲಿಯ ಜನರು ತಗೊಳ್ಳಿ. ಆ ಪ್ರಯೋಜನವನ್ನ ಜನರು ಅನ್ನೋದಕ್ಕಿಂತ ಪಾಲಕರಿಗೆ ಮೊದಲು, ಅದರ ನಂತರ ಮಕ್ಕಳಿಗೆ, ಆ ಪಾಲಕರಿಂದನೇ ಮಕ್ಕಳಿಗೆ ಹೋದ್ರೆ ಅದು ಒಂದು ಗಟ್ಟಿ ಬುನಾದಿ. ಆ ತರದ ಒಂದು ಇದನ್ನ ಮಾಡ್ಲಿ ಅನ್ನೋದು ಏನೇ ಟ್ರೆಂಡ್ ಒಂದು ಖುಷಿ. ಶಾಸ್ತ್ರೀಯ ಕಲೆ ಒಂದು ದಿನದಲ್ಲಿ ಬೆಳಕಿಗೆ ಬಂತು ಅಂದ್ರೆ ಅದು ಹೆಚ್ಚಿಗೆ ದಿನ ಉಳಿಯೋದಿಲ್ಲ. ಆ ಟ್ರೆಂಡ್ ಹೋಗಿ ಮತ್ತೆ ಮೂಲ ಕಲೆಗೆ, ಮತ್ತೆ ಶಾಸ್ತ್ರೀಯವಾಗಿ ಕಲ್ತಿದ್ದು ಎಂದಿಗೂ ಅದು ಉಳ್ಕೊಂಡೇ ಇರ್ತದೆ. ಅದರಲ್ಲಿ ನೀವು ಮುಂದೆ ಬದಲಾವಣೆ ಮಾಡೋದು ಆ ಕಲಾವಿದನಿಗೆ ಬಿಟ್ಟಿದ್ದು. ಬಿಟ್ರೆ ಶಾಸ್ತ್ರೀಯವಾಗಿ ಕಲಿತ್ರೆ ಅದಕ್ಕೊಂದು ಬೆಲೆ, ಗತಿ, ಭಾವನೆ ಅದರ ಮುಂದಿಂದು. ಹೌದು, ಅದನ್ನ ಪ್ರಯೋಜನ ಪಡ್ಕೊಳ್ಳಿ ಸಿರ್ಸಿ ಅವರು ಅನ್ನೋದು ಒಂದು ಕೋರಿಕೆ ಅಂತ ಹೇಳ್ಬೋದು ಅಷ್ಟೇ. ಧನ್ಯವಾದಗಳು. ಧನ್ಯವಾದ. ಒಂದು ನನ್ನ ಅಂತರಾಳದ ಮಾತು ಏನಂದ್ರೆ, ಸಾಮಾನ್ಯವಾಗಿ ಒಂದು ಸಂಸ್ಥೆ ಸ್ಥಾಪಿತವಾಯಿತು, ಅದರಲ್ಲಿ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡಿದೆ ಅಂದ್ರೆ ಒಂದಷ್ಟು ನಾನು ಕಲ್ತಿದ್ದೇನೆ ಅನ್ನೋ ಭಾವನೆ ಎಲ್ಲರಲ್ಲೇ ಇರ್ತದೆ. ಮತ್ತೆ ತಾನೇ ಕಟ್ಟಿಕೊಂಡ ಸಂಸ್ಥೆಯಲ್ಲಿ ತಾನೇ ವಿದ್ಯಾರ್ಥಿಯಾಗಿ, ತಾನೇ ಶಿಕ್ಷಕಿಯಾಗಿ, ಅದೊಂದು ಅದ್ಭುತ. ಯಾಕೆಂದ್ರೆ ಹಾಗಿರೋದು ಬಹಳ ಕಡಿಮೆ ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ನನ್ನ ಮನದಾಳದ ಅಭಿನಂದನೆಗಳು ಹಾಗೂ ಗೌರವವನ್ನ ಸೂಚಿಸ್ತೇನೆ ನಿಮ್ಗೆ. ಇನ್ನೊಂದಂದ್ರೆ, ನಿಮ್ಮ ಈ ಯಕ್ಷಗೆಜ್ಜೆ ಸಂಸ್ಥೆ ಸ್ಥಾಪನೆ ಆಗ್ಲಿಕ್ಕೋ ನಡೆಸ್ಕೊ ಬರ್ಲಿಕ್ಕೋ ಹಲವಾರು ಜನರು ಕಾರಣರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಯಾರನ್ನಾದ್ರೂ ನೀವು ನೆನಪಿಸಿಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಈ ಯಕ್ಷಗಾನ ರಂಗಕ್ಕೆ ನಾನು ಕಾಲಿಟ್ಟಿದ್ದು ಎಲ್ಲಿಂದ, ಅವರಿಗೆ ಮೊದಲು ಧನ್ಯವಾದ ಹೇಳಬೇಕು. ಕಾಶ್ಯಪ ಪ್ರತಿಷ್ಠಾನ ಅನ್ನುವಂಥ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಶುರು ಮಾಡಿದವರು ಗಡಿಗೆಹೊಳೆ ಸುಬ್ರಾಯ ಭಟ್ರು. ಅವರ ಮೂಲಕವಾಗಿ ನಾನು ಸಾಹಿತ್ಯವನ್ನ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ ಮೊದಲನೇದಾಗಿ. ಆ ನಂತರ ಅಲ್ಲಿ ಕವಾಳೆ ಭಾಗವತರು ಮೊದಲೆಯನ್ನ ಬಾರಿಸ್ತಾ ಪದ್ಯವನ್ನು ಹೇಳ್ತಾ ಕುಣಿತಾ ಕಲಿಸ್ತಿದ್ರು. ಅದನ್ನು ನೋಡಿದಾಗ ನನ್ನ ಕಾಲು ನಿಲ್ಲಿಲ್ಲ. ಆ ಮೂಲಕವಾಗಿ ನೃತ್ಯವನ್ನ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಅವರಿಬ್ಬರಿಗೆ ಮೊದಲನೇದಾಗಿ ಧನ್ಯವಾದಗಳು ಸಮರ್ಪಿತ ಆಗಬೇಕು. ಆ ನಂತರ 10 ವರ್ಷದ ನಂತರ ಈ ತರಬೇತಿ ಕೇಂದ್ರವನ್ನು ಶುರು ಮಾಡಬೇಕಾದ್ರೆ ಜೊತೆಯಲ್ಲಿ ಇದ್ದವರು ಯೋಗ ಮಂದಿರದ ಎಲ್ಲ ಪದಾಧಿಕಾರಿಗಳು. ಅಲ್ಲಿಯೇ ನಾವು ಕ್ಲಾಸ್ ಅನ್ನ ಮೊದಲು ಶುರು ಮಾಡಿದ್ದೇವೆ. ಅಲ್ಲಿ ಉದ್ಘಾಟನೆ ಮಾಡಿಕೊಟ್ಟವರು ಹಕ್ಕಿಮನೆ ಸುರೇಶ್ ಹೆಗಡೆ,
ಹಾಗೆಯೇ ಸುಬ್ರಹ್ಮಣ್ಯ ಭಟ್ರು ಬಂದಿದ್ದರು ಆ ದಿವಸ, ಕೆ ವಿ ಭಟ್ರು, ಅಲ್ಲಿಯ ಪದಾಧಿಕಾರಿಗಳು SN ಭಟ್ ಉಪಾಧ್ಯಾಯ ಅವರೆಲ್ಲ. ಆ ನಂತರದಲ್ಲಿ VP ಹೆಗಡೆ ವೈಶಾಲಿ ಅವರು ಕೊರೋನಾ ನಂತರ ಈ ನೆಮ್ಮದಿಯಲ್ಲಿ ನಮಗೆ ಅವಕಾಶವನ್ನ ಮಾಡಿಕೊಟ್ರು. ಅಲ್ಲಿಂದ ಇಲ್ಲಿಯವರೆಗೆ ನಾವು ಇಲ್ಲಿಯೇ ತರಬೇತಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಒಂದಿನ ಇಲ್ಲಿ, ಇನ್ನೊಂದಿನ ಕಣಜ ಹಾಲಲ್ಲಿ, ಇನ್ನೊಂದಿನ ರಂಗಧಾಮದಲ್ಲಿ. ಆ ರೀತಿಯಲ್ಲಿ ನಾವು ಅವರಿಗೂ ಧನ್ಯವಾದವನ್ನ ಹೇಳಲೇಬೇಕು. ಆ ನಂತರ ನಮ್ಮ ಯಕ್ಷಗೆಜ್ಜೆಯ ಮಾರ್ಗದರ್ಶಕರು ಗಜಾನ್ ಭಟ್ ತುಳ್ಗೇರಿಯವರು, ಶಂಕರ್ ಭಾಗವತ್ ಯಲ್ಲಾಪುರ ಅವರು ಭಾಗವತಿಕೆಯಲ್ಲಿ ಮದ್ದಲೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಹಾಗೆಯೇ ತಾಳಮದ್ದಲೆಯಲ್ಲಿ ಸಹಕರಿಸುವಂತಹ ಮಂಜುನಾಥ್ ಭಟ್ ಗೋರ್ಮನೆ ಅವರು, ಹಾಗೆಯೇ ನಮ್ಮ ಯಕ್ಷಗೆಜ್ಜೆಯ ಪದಾಧಿಕಾರಿಗಳು, ನಮ್ಮ ಮನೆಯವರು, ಜೊತೆಯಲ್ಲಿ ನಮ್ಮ ಪಾಲಕರು ಅಷ್ಟೇ ಅಲ್ಲದೆ ಮುದ್ದು ಮುದ್ದು ಮಕ್ಕಳು, ನಿರ್ಮಲತೆ ಅಂತ ಹೆಜ್ಜೆ ಹೆಜ್ಜೆಗೂ ಇರುವವರು. ಕೊನೆಯಲ್ಲಿ ಈಗ ಹೇಳಬೇಕು ಅಂದ್ರೆ ಮೊದಲಿನಿಂದಲೂ ಇದ್ದಾರೆ ಬಿಂದು ಹೆಗಡೆ ಅವರು, ಅವರ ಮಗಳು ನಮ್ಮ ಕ್ಲಾಸಲ್ಲಿ. ಹೌದು, ನನ್ನ ಮಗಳು ನಿಮ್ಮ ಸುಸ್ತಾಗ್ತದೆ, ಅವಳಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಉಂಟು, ನಾನು ಎಂತ ಮಾಡ್ಲಿ, ಅವಳಿಗೆ ಆಸಕ್ತಿ ಉಂಟು ಅಂತ ಕೇಳಿದಾಗ ನಾನು ಅದರಿಂದಲೇ ಆರಾಮಾಗಿದ್ದೇನೆ, ಕರ್ಕೊಂಡು ಬಾ ಅಂತ ಹೇಳಿದಾಗ ಮಗಳನ್ನು ಸೇರಿಸಿ ಇದುವರೆಗೂ ನಮ್ಮ ವಿದ್ಯಾರ್ಥಿಗಳಾಗಿ ಮುಂದುವರೆದಿದ್ದಾಳೆ. ಹಲವಾರು ಮಗಳು ಒಂದೇ ಅಲ್ಲ, ನಾನು ಕೂಡ ಸ್ವಲ್ಪ ದಿನ ನಿಮ್ಮಲ್ಲಿ ತರಬೇತಿ ಪಡೆದವಳೆ. ಯಾಕೆಂದ್ರೆ ಮಗಳು ತಂದು ಕೂಡಿಸ್ಕೊಂಡಾಗ ನಿನ್ನಲ್ಲೂ ಕಲೆ ಇದೆ, ಬಾ ಕಲಿ ಅಂತ ಪ್ರೋತ್ಸಾಹ ನೀಡಿ ನೀವಿಬ್ರು ಜೋಡಿ ನನ್ನನ್ನ ಒಂದಷ್ಟು ಯಕ್ಷಗಾನದಲ್ಲಿ ಕುಣಿಸಿದಿರಿ. ಹೌದು, ತಾಳಮದ್ದಲೆಯಲ್ಲಿ ಸಹ ಅರ್ಥವನ್ನ ಹೇಳಿದ್ದೀರಿ. ನಿಮಗೂ ಧನ್ಯವಾದ ಸಲ್ಲಲೇಬೇಕು. ಯಾವ ರೀತಿಯಲ್ಲಿ ಇವರೆಲ್ಲರ ಸಹಕಾರದಿಂದ ನಾವು ಒಂದು ಗುಣವಂತೆಯ ಉತ್ತಮ ವೇದಿಕೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಯಿತು. ಅದೇ ರೀತಿಯಲ್ಲಿ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಯಿತು. ಅದೇ ರೀತಿಯಲ್ಲಿ ಮುಂಬೈ ಅಂತ ಒಂದು ಹೊರ ರಾಜ್ಯದಲ್ಲಿ, ಈ ಸಲ ಛತ್ತೀಸ್ಗಢದ ಜಗದಾಳ್ಪುರ್ ಸಂಸ್ಥೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ, ಹೀಗೆಲ್ಲ ಅವಕಾಶ ಆದದ್ದು ಈ ಯಕ್ಷಗೆಜ್ಜೆ ನಮ್ಮೆಲ್ಲ ಜೊತೆಗಾರರಿಂದ. ಆದ್ದರಿಂದ ಎಲ್ಲ ರೀತಿಯಲ್ಲಿ ನಮಗೆ ಸಹಕರಿಸಿದವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯಲ್ಲಿ ಜಗತಿ ಚಾನೆಲ್ ಅವರು ಇಷ್ಟು ಹೊತ್ತು ನಮ್ಮೊಂದಿಗಿದ್ದು, ನಾವು ಸಮಯಕ್ಕೆ ಸರಿಯಾಗಿ ನಿಮ್ಮ ಜೊತೆಯಲ್ಲಿ ಸ್ಪಂದಿಸಿದ್ದೇವೋ ಇಲ್ಲವೋ ಗೊತ್ತಿಲ್ಲ, ಆದರೂ ನಮ್ಮನ್ನು ಸಹಕರಿಸಿಕೊಂಡು ಈ ಒಂದು ಸಂದರ್ಶನಕ್ಕಾಗಿ ನಮ್ಮನ್ನು ಪ್ರೇರೇಪಣೆ ಮಾಡಿದ್ದೀರಿ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ನಮ್ಮ ಜಗತಿ ಚಾನೆಲ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಜಗತಿ